ಅಭಿಜ್ಞಾ ಭಟ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ವೆರಿ ಗುಡ್. ರೈಟ್. ಕಿರಿತೆರೆ ನಟಿ, ಬೆಳ್ಳಿತೆರೆ ನಟಿ ಹಾಗೂ ನಿಮ್ಮೆಲ್ಲರ ಪ್ರೀತಿಯ ಅಭಿಜ್ಞಾ ಭಟ್. ಅಭಿಜ್ಞಾ ಅವರೇ, ತಾವು ಜನ್ಸಿಕ್ಕಿಲ್ಲ? ಖಂಡಿತವಾಗ್ಲಿಲ್ಲ. ಏನು ಜನ್ಸಿಕ್ಕಿಲ್ಲ? ಇವಾಗ ಏನೇನೋ ಸರ್ ಸಿಚುಯೇಷನ್ಶಿಪ್ ನಮ್ಗೆ ಗೊತ್ತಿರೋ ಒಂದೇ ರಿಲೇಶನ್ಶಿಪ್. ಇವಾಗ ಏನೋ ಸಿಚುಯೇಷನ್ ನಮ್ಮ ಭರ್ಜರಿ ಬ್ಯಾಚುಲರ್ ಸುಕೃತ ನಮ್ಮ ಪ್ರೊಫೆಸರ್ ಹೇಳಿದ್ರು ಸಿಚುಯೇಷನ್ಶಿಪ್ ಅಂತಿದಂತೆ, ಬ್ರೆಡ್ ಕ್ರಮ್ಮಿಂಗ್ ಇದೆಯಂತೆ, ರಿಸ್ ಅಂತೆ, ಏನೇನೋ ವರ್ಡ್ಸ್ ಗಳು ಕೊಟ್ಬಿಟ್ಟು ಇವಾಗಿನ ಜನರೇಷನ್ ಅವ್ರ ಲೈಫ್ ನ ಲೀಡ್ ಮಾಡ್ತಿದ್ದಾರೆ. ಬಟ್ ಐ ಥಿಂಕ್ ಈ ಜನ್ಸಿಗಿಂತ ನಮ್ಮ ಮಿಲೇನಿಯನ್ಸೇ ಸೂಪರ್ ಅಂತ ಅನ್ಸುತ್ತೆ. ಈಗ ಜಸ್ಟ್ ಬಿಕಾಸ್ ಆ ಸಂಬಂಧಗಳ ಬೆಲೆಗಳನ್ನ ಕಡಿಮೆ ಆಗ್ತಾ ಇದೆ ಅಂತಲ್ಲ, ಅಥವಾ ವರ್ಡ್ಗಳು ನಮ್ಗೆ ಅರ್ಥ ಆಗ್ತಿಲ್ಲ? ಇಲ್ಲ ಸರ್, ಸಂಬಂಧಗಳ ಬೆಲೆ ಅಫ್ಕೋರ್ಸ್ ಕಮ್ಮಿ ಆಗ್ತದೆ. ಇವಾಗ ನೋಡ್ತಿರ್ಬೋದು, ಜನ್ಸಿ ಅಂದ್ರೇನೆ ಅವ್ರಿಗೆ ಒಂದು ಮೆಂಟಾಲಿಟಿ ಬಂದಿರುತ್ತೆ, ಕೂಲ್ ಆಗಿರ್ಬೇಕು, ಪೇರೆಂಟ್ಸಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ. ಅಂದ್ರೆ ಎಲ್ಲರೂ ಮಾಡಲ್ಲ, ಜಸ್ಟ್ ಇನ್ ಜನರಲ್ ಡಿಸ್ರೆಸ್ಪೆಕ್ಟ್ ಮಾಡೋದು, ಡಬಲ್ ಡೇಟಿಂಗು, ದಿಸ್ ಇಸ್ ಆಲ್. ಏನ್ ಇವಾಗ ನೋಡಿ, ನಾವು ಬಂದಿರೋ ಜನರೇಷನ್ ಅಲ್ಲಿ ಇದೆಲ್ಲ ಒಂಥರ ನಮ್ಗೆ ಕೆಟ್ಟದ್ದು. ಈಗ ಅಪ್ಪ ಅಮ್ಮ ಏನಂದ್ರೆ ಗೌರವ ಕೊಡಬೇಕು, ಅವ್ರನ್ನ ಪ್ರೀತಿಯಿಂದ ನೋಡ್ಕೊಬೇಕು, ಅಂಡ್ ಅವ್ರು ಏನ್ ಹೇಳ್ತಾರೋ ಅಟ್ಲೀಸ್ಟ್ ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕನ ಒಂಚೂರು ಬದುಕಬೇಕು. ಅಂಡ್ ರಿಲೇಶನ್ಶಿಪ್ ಆಗಿರ್ಬೋದು, ಒಬ್ನೇ ಗಂಡ ಒಬ್ಳೇ ಹೆಂಡತಿ, ಈ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿರುವಂತ ಜನರೇಷನ್. ಆದ್ರೆ ಇವಾಗಿನ ಜನರೇಷನ್ ಎಲ್ಲದಕ್ಕೂ ಸಿಚುಯೇಷನ್ಶಿಪ್, ಒಬ್ರು ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾರಂತೆ, ಅದೇ ಒಂದು ರಿಲೇಶನ್ಶಿಪ್ ಅಲ್ವಂತೆ. ಅಂಡ್ ಓಪನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ನಾವು ಬೇರೆ ಹೋಗಿ ನಾನು ಒಂದೊಂದ್ಸತಿ ಯೋಚನೆ ಮಾಡ್ತಂದ್ರೆ ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ, ನಾವೇನಾದ್ರು ಈ ಜನರೇಷನ್ ಅಲ್ಲಿ ಹುಟ್ಬಿಟ್ಟಿದ್ರೆ ಏನ್ ಕತೆ ಆಗ್ಬೇಕಾಗಿತ್ತು ಅಂತ ಅನ್ಕೋತಾ ಇದ್ದೆ. ಫ್ಯೂ ವರ್ಡ್ಸ್ ಗಳು ಯಾವ್ದಾದ್ರು ಜನಗಳಿಗೆ ಅರ್ಥ ಆಗುವಂತದ್ದು ಅಥವಾ ಅರ್ಥನೇ ಆಗಿರುವಂತದ್ದು? ಅದೇ ಇದು ಸಿಚುಯೇಷನ್ಶಿಪ್ ಒಂದು, ಬ್ರೆಡ್ ಕ್ರಮ್ಮಿಂಗ್. ಏನು ವಾಟ್ ಇಸ್ ಬ್ರೆಡ್ ಕ್ರಮ್ಮಿಂಗ್? ಓಕೆ, ಇದು ಬ್ರೆಡ್ ಕ್ರಮ್ಮಿಂಗ್ ಅಂದ್ರೆ ಸೀರಿಯಸ್ ಆಗಿ ರಿಲೇಶನ್ಶಿಪ್ ಅಲ್ಲಿ ಇರೋದಲ್ಲ ಸರ್. ಸುಮ್ನೆ ನಾನು ನೀನು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್, ಬಟ್ ಸೀರಿಯಸ್ ಆಗಿ ಏನು ರಿಲೇಶನ್ಶಿಪ್ ಅಲ್ಲ ಇದು. ಆರಾಮಾಗಿ ನಾವು ಬೇರೆ ಯಾರಾದ್ರೂ ಮದುವೆ ಆಗ್ಬೋದು, ನೀನ್ ಬೇರೆ ಇದೆಲ್ಲ ನಂಗೆ ಸುಕೃತ ಹೇಳ್ಕೊಟ್ಟಿದ್ದು. ಆಮೇಲೆ ಇನ್ನು ಏನೇನೋ ಇದೆ ಸರ್, ನನಗೆ ನಾಟ್ ಶೋರ್. ಕೇಳಕ್ಕೂ ಆಗ್ತಾ ಇಲ್ಲ. ನಾನು ಒಂದು ಇಂಟರ್ವ್ಯೂ ನೋಡಿದ್ದೆ ದಟ್ ಯು ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ವರ್ಡ್ಸ್ ಗಳನ್ನ ಹೇಳಿದ್ರಿ, ಮಿಡಲ್ ಕ್ಲಾಸ್ ಹುಡುಗರು ಮಟ್ಟ ಹೇಳಿದ್ರಿ. ಸೊ ಇದೆಲ್ಲ ನೋಡಿದ್ರೆ 60s 70s ಆರ್ 60s 70s ಖಂಡಿತ. ಅದೇ ನಾನು ಈ ನಂಬರ್ ಎಲ್ಲ ಹಂಗೆ ಬ್ಯೂಟಿ ಬಿಡ್ಬೋದು ಖಂಡಿತ. ಇಟ್ಸ್ ಜಸ್ಟ್ ದಟ್ ಜೀವನ ತುಂಬಾ ಅಪ್ಫ್ರಂಟ್ ಆಗಿ ನೋಡ್ಬಿಟ್ಟಿದ್ದೀನಿ, ಕಷ್ಟಗಳನ್ನ ನೋಡಿದ್ದೀನಿ, ಸುಖಗಳನ್ನ ನೋಡಿದ್ದೀನಿ. ಅಂಡ್ ನನ್ನ ತಂದೆ ತಾಯಿನೂ ಅಷ್ಟೇ ನನ್ನೆಲ್ಲ ಅಷ್ಟು ಮಾರಲ್ಸ್ ಕೊಟ್ಬಿಟ್ಟು ಬೆಳೆಸಿದ್ದಾರೆ. ಅಲ್ಲ, ಎಲ್ಲ ಅಪ್ಪ ಅಮ್ಮಂದ್ರು ಹಂಗೆ ಬೆಳೆಸ್ತಾರೆ. ಬಟ್ ನಾವ್ ಯಾವ ದಾರಿ ತಗೊಂಡು ಹಿಡ್ಕೊಂಡು ಹೋಗ್ತೀವಿ ಫ್ಯೂಚರ್ ಅಲ್ಲಿ ಅಥವಾ ಲೈಫ್ ಅಲ್ಲಿ ಅನ್ನೋದು. ಹೇಗೆ ನಿಮ್ಮ ಹುಟ್ಟು, ನಿಮ್ಮ ಹಾದಿ ವಿವರವಾಗಿ ಹೇಳೋದಾದ್ರೆ, ಅಂದ್ರೆ ನೀವು ಅಲ್ಲಿಂದ ಸಿನಿಮಾ ಹಾದಿ ಅಷ್ಟು ಈಸಿಯಾಗಿ ಇರಲ್ಲ, ಇಲ್ಲಿಗೆ ಯಾಕೆ ಬರ್ಬೇಕು ಅನ್ನಿಸ್ತು, ಮತ್ತೆ ಹೆಂಗ್ ಬಂದೆ? ಓಕೆ, ಮೊದಲನೇದಾಗಿ ಇದು ನಾನು ಹುಡ್ಕೊಂಡು ಬಂದಂತ ದಾರಿ ಖಂಡಿತವಾಗಲ್ಲ. ಅದಾಗದೆ ಕೈ ಚಾಚಿ ನನ್ನ ಕಲಿತು. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ನಾನು ನಮ್ಮ ದೊಡ್ಡಮ್ಮನ ಮನೆ ಬೆಳೆದಿದ್ದು. ನಮ್ಮ ಅಪ್ಪ ಅಮ್ಮ ಇಬ್ಬರು ವರ್ಕಿಂಗ್ ಅಲ್ಲಿ ಇದ್ರು. ಸೊ ಹಾಗಾಗಿ ಪಾಪ ಅವ್ರಿಗೆ ನೋಡ್ಕೊಳಕ್ ಆಗಲ್ಲ ಅಂತ ಚಿಕ್ಕ ವಯಸ್ಸಿನಿಂದ ನಮ್ಮ ದೊಡ್ಡಮ್ಮನ ಮನೇಲೆ ಬೆಳ್ಕೊಂಡ್ಬಂದಿದ್ದೆ. ಅಂಡ್ ಹಂಗೆ ನನ್ನ ಎಜುಕೇಶನ್ ಆಯ್ತು, ನನ್ನ ಪ್ರೈಮರಿ ಅದು ಇದೆಲ್ಲ ನಮ್ಮ ದೊಡ್ಡಮ್ಮನ ಜೊತೆಗೆ ಇದ್ದೆ. ನಂಗೆ 16 ವರ್ಷ ಇದ್ದಾಗ ನಾನು ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಜೊತೆ ಅವ್ರ ಜೊತೆ ಲಿವಿಂಗ್ ಅಲ್ಲಿ ಅವ್ರ ಇಲ್ಲಿ ಬಂದ್ರು, ಅಂದ್ರೆ ಕ್ವಾರ್ಟರ್ಸ್ ಅಲ್ಲಿ ಇದ್ರು. ಅಂಡ್ ದೆನ್ ಇಲ್ಲಿಗೆ ಶಿಫ್ಟ್ ಆದ್ರು. ಸೊ ಹಾಗೆ ನನ್ನ ಜರ್ನಿ ನಮ್ಮ ಅಪ್ಪ ಅಮ್ಮನ ಜೊತೆ ಸ್ಟಾರ್ಟ್ ಆಯ್ತು. ನಂದು PU ಆದ ತಕ್ಷಣನೇ ನನ್ನ ಮೆಕ್ಡೊನಾಲ್ಡ್ಸ್ ಕೆಲ್ಸಕ್ಕೆ ಸೇರ್ಕೊಂಡು, ಬಿಕಾಸ್ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ಬಿಕಾಸ್ ಅಪ್ಪ ಅಮ್ಮನ ಕಷ್ಟ ನೋಡಿದ್ದೆ, ತುಂಬಾ ಕಷ್ಟಪಡೋರು. ನಾವೇನು ತುಂಬಾ ರಿಚ್ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದ ಕಾರಣ ನಮ್ಮ ಅಪ್ಪ ಅಮ್ಮ ನಾನು ಹೇಗಾದ್ರು ಸಪೋರ್ಟಿವ್ ಆಗಿರ್ಬೇಕು. ನಾನು ಒಬ್ಳೆ ಮಗಳು, ಯಾರೋ ಅಣ್ಣನೋ ತಮ್ಮನೋ ಓಕೆ ಫ್ಯೂಚರ್ ನಮ್ಮ ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡ್ತಾರೆ ಅಥವಾ ನನ್ನ ಅಕ್ಕ ಇರ್ಬೋದು, ಯಾರು ಇರಲಿಲ್ಲ. ಸೊ ನಾನು ಒಬ್ಳೆ ಜವಾಬ್ದಾರಿಗಳನ್ನ ತಗೋಬೇಕಾಗಿತ್ತು. ಸೊ ಏನು ನಮ್ಮ ಅಪ್ಪ ಅಮ್ಮ ಪಾಪ ಯಾವತ್ತೂ ಮಾಡು ಹೋಗುವಂಗಿಲ್ಲ. ಇಟ್ಸ್ ಜಸ್ಟ್ ನಾನು ನನ್ನ ಫೀಸ್ನ ಅಟ್ಲೀಸ್ಟ್ ನನ್ನ ಫೀಸ್ನ ಕಟ್ಕೊಬೇಕು ಅನ್ನೋ ಒಂದು ರೀಸನ್ಗೆ ಮೆಕ್ಡೊನಾಲ್ಡ್ಸ್ ಕೆಲಸಕ್ಕೆ ಸೇರ್ಕೊಂಡೆ. ಹಾಗೆ ಒಂದಿನ ನಮ್ಮಪ್ಪ ಬಣ್ಣ ಅಂತ ಒಂದು ಆಕ್ಟಿಂಗ್ ಸ್ಕೂಲ್ ಇತ್ತು, ಹೋಗ್ಬಿಟ್ಟು ಜಾಯಿನ್ ಆಗು, ಸಮ್ಮರ್ ಹಾಲಿಡೇಸ್ ಇದೆ ಅಲ್ವಾ, ನಿಮಗೂ ಒಂಚೂರು ಮೈಂಡ್ ಫ್ರೆಶ್ ಆಗುತ್ತೆ
ನಾನು ಭರತನಾಟ್ಯಮು ಕಲ್ತಿದ್ದ ಕಾರಣ ಸರಿ ಆಯ್ತು ಅಂತ ಅಲ್ಲಿ ಹೋಗಿ ಸೇರ್ಕೊಂಡೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು ಬಣ್ಣದಿಂದ. ಆಕ್ಟಿಂಗ್ ಕಲಿತೆ, ಅದಾದ್ಮೇಲೆ ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಅಂತ ಒಂದು ಶೋ ಬರ್ತಿತ್ತು. ಸೊ ಅವಾಗ ನನ್ನ ಫ್ರೆಂಡ್, ಅವಳಿಗೆ ಇಂಟ್ರೆಸ್ಟ್ ಇತ್ತು ಬಾಬಿನ, ನಾನು ಆಡಿಷನ್ ಕೊಡಕ್ ಹೋಗ್ಬೇಕು. ಹುಡುಗಿಗೆ ಗೊತ್ತಲ್ವಾ, ಎಲ್ಲೂ ಒಬ್ರೊಬ್ಬರೇ ಹೋಗಲ್ಲ, ಜೊತೆಗೆ ಯಾರು ಇರಬೇಕು. ಸೊ ಹಾಗಾಗಿ ಸರಿ ಬಾ ಆಯ್ತು ಹೋಗೋಣ ಅಂತ ಹೋಗಿದ್ದು. ಅವ್ರಿದ್ದವರು ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ತಾರೆ. ಮೇಡಮ್ ನೀವು ಒಂದು ಅಪ್ಲಿಕೇಶನ್ ಕೊಟ್ಬಿಡಿ ನೋಡೋಣ. ನಾನಿಲ್ಲ, ನಾನು ಮಾಡಲ್ಲ. ಆದ್ರೂ ಓಕೆ ಫೈನ್ ಇಲ್ಲಿ ನೋಡೋಣ ಅಂತ ಒಂದು ಅಪ್ಲಿಕೇಶನ್ ಕೊಟ್ಟೆ. ಅದಾದ್ಮೇಲೆ ಒಂದ್ ರೌಂಡ್ ಆಯ್ತು, ಮೂರ್ ರೌಂಡ್ ಆಯ್ತು, ಅಂಡ್ ಫೈನಲಿ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಪಾಪ ನನ್ನ ಫ್ರೆಂಡ್ ಸೆಲೆಕ್ಟ್ ಆಗಿಲ್ಲ ಅನ್ಫಾರ್ಚುನೇಟ್ಲಿ. ಹಾಗೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನಾನು ಬಂದೆ, ನನ್ನ ಪೇರೆಂಟ್ಸ್ ಬೇಡ ಸಾಕು ನೀನು ಓದೋದೆಲ್ಲ ಬಿಟ್ಬಿಡ್ತೀಯಾ, ಎಜುಕೇಶನ್ ಇಂಪಾರ್ಟೆಂಟ್, ಡಿಗ್ರಿ ಮುಗಿಸ್ಕೊಂಡು. ಸೊ ಡಿಗ್ರಿಗೆ ಅಂತ 3 ವರ್ಷ ನಾನು ಇಂಡಸ್ಟ್ರಿನ ಬಿಟ್ಬಿಟ್ಟಿದ್ದೆ. ಡಬ್ಬಿಂಗ್ ಮಾಡ್ತಿದ್ದೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕಿದ್ದ ಕಾರಣ ಡಬ್ಬಿಂಗ್ ಮಾಡ್ತಾ ಇದ್ದೆ. ಡಬ್ಬಿಂಗ್ ಅಲ್ಲಿ ನನ್ಗೆ ಏನ್ ದುಡಿಬೇಕು ದುಡ್ಕೊಳ್ತಾ ಇದ್ದೆ. ಅಂಡ್ ಅದಾದ್ಮೇಲೆ ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಕುಕ್ಕು ವಿತ್ ಕಿರಿಕು ಅಂತ ಒಂದು ಸುವರ್ಣ ಶೋ, ಅದು ಅದಾಗದೆ ಆಪರ್ಚುನಿಟಿ ಬಂತು ನನಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಸರ್. ಒನ್ ಬೈ ಒನ್ ನನಗೆ ಆಪರ್ಚುನಿಟೀಸ್ ಬಂತು. ಮಾತಾಡೋದೆಲ್ಲ ಕಲ್ತಿತ್ತು, ಬಣ್ಣ ಸ್ಕೂಲ್ ಸರ್ ಮಾತಾಡೋದು ಮುಂಚೆಯಿಂದನೂ ಪ್ರಾಪರ್ಲಿ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಮೇನ್ ಅಟ್ರಾಕ್ಷನ್, ಪಾಯಿಂಟ್ ಆಫ್ ಅಟ್ರಾಕ್ಷನ್ ಬಂದಿತ್ತು ಡೈಲಾಗ್ ಡೆಲಿವರಿಗೆ. ಸೊ ಅದು ಬಣ್ಣ, ಆಫ್ ಕೋರ್ಸ್ ಬಣ್ಣದಲ್ಲಿ ಆಕ್ಟಿಂಗ್ ಕಲಿತೆ ನಾನು. ಬಟ್ ಆಲ್ಸೋ ನಾನು ಭರತನಾಟ್ಯಂ ಡಾನ್ಸರ್ ಆದ ಕಾರಣ ಈ ಸ್ಕೂಲಲ್ಲಿ ಡ್ರಾಮಾಸ್ ಅದು ಪ್ಲೇಸ್ ಇದ್ದಿದ್ರೆ ಹೋಗ್ಬಿಟ್ಟು ಅದ್ರಲ್ಲಿ ಆಕ್ಟ್ ಮಾಡೋದು. ಅಂಡ್ ನಮ್ಮ ಭರತನಾಟ್ಯದಲ್ಲೂ ಅಫ್ಕೋರ್ಸ್ ಇವಾಗ ಭರತನಾಟ್ಯ ಇಸ್ ಅ ಬೇಸ್ ಫಾರ್ ಎವ್ರಿ ಡಾನ್ಸ್ ಅಂಡ್ ಆಕ್ಟಿಂಗ್ ನನ್ನ ಪ್ರಕಾರ. ಸೊ ಹಾಗಾಗಿ ನಂಗೆ ಅಷ್ಟೊಂದೇನು ಕಷ್ಟ ಆಗಿಲ್ಲ. ಬಟ್ ಬಣ್ಣ ನಾನು ಒಬ್ಳು ಆಕ್ಟರ್ ಆಗಿ ಕರ್ನಾಟಕ. ಸೊ ಹಾಗಾಗಿ ಅಂದ್ರೆ ನೀವೆಲ್ಲೂ ಆ ಒಂದು ಆಕ್ಟಿಂಗ್ ಬರೋಕ್ಕೋಸ್ಕರ ಎಲ್ಲೂ ಕಷ್ಟಪಟ್ಟು ಸೀರೆ ಎಪಿಸೋಡ್ ದಟ್ ಐ ಹ್ಯಾವ್ ಟ್ರೈಡ್ ಇಲ್ಲ, ಇದು ಒಂದು ಬರ್ಬೇಕಾಗಿತ್ತು, ಕಷ್ಟಪಟ್ಟಂತ ಹಾದಿ ನಂದಿಗೆ. ಅಯ್ಯೋ ಖಂಡಿತವಾಗಿ ಇಲ್ಲದಿರೋದೆಲ್ಲ ನಾನು ಹೇಳಲ್ಲ. ಸೊ ಅಷ್ಟೊಂದೇ ನನಗೆ ಕಷ್ಟ ಆಗೇ ಇಲ್ಲ. ಆಪರ್ಚುನಿಟೀಸ್ ಅದಾಗದೆ ಬಂತು ನನ್ನ ಲೈಫಲ್ಲಿ. ಟಚ್ ನಾನು ಕಲಾ ಸರಸ್ವತಿ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ನನಗೆ ಬಂತು ಅದಾಗದೆ ಆಪರ್ಚುನಿಟೀಸ್. ಬಂದಿದ್ದನ್ನ ನಾನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡೆ. ಒಳ್ಳೆ ರೀತಿಲಿ ನನ್ನ ಸುತ್ತ ಒಂದು ಬೌಂಡ್ರೀಸ್ ಹಾಕೊಂಡು ನಾನು ಮಾಡೋ ಕೆಲಸದಲ್ಲಿ ನನಗೆ ಏನ್ ಬೇಕು ಬೇಡ ಅನ್ನೋದನ್ನ ಆಯ್ಕೆ ಮಾಡಿಕೊಂಡು ಒಂದು. ಈಗ ಅನ್ಸುತ್ತಾ ನಿಮಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ? ತುಂಬಾನೇ ಇಂಪಾರ್ಟೆಂಟು. ಯು ಟೇಕ್ ಇವಾಗ ನಾನು ದುಡಿತಾ ಇದ್ದೀನಿ. ನಾನು ನನ್ನ ಡಿಗ್ರಿ ನನ್ನ ದುಡ್ಡಲ್ಲಿ ಮಾಡಿದೆ, ಮಾಸ್ಟರ್ಸ್ ನನ್ನ ದುಡ್ಡಲ್ಲಿ ಮಾಡಿದೆ, ಇವಾಗ ನಾನು ಲಾ ಓದ್ತಾ ಇದ್ದೀನಿ, ಅದು ನನ್ನ ದುಡ್ಡಲ್ಲಿ ಓದ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮನ ಕೇಳಿದ್ರೆ ಕೊಡೋಲ್ಲ. ಆದ್ರೆ ನನ್ನ ದುಡ್ಡಲ್ಲಿ ನಾನು ಓದ್ಬಿಟ್ಟು ಇವಾಗ ಅವ್ರಿಗೆ ಭಾರ ಆಗೋ ಬದಲು ನನ್ನ ಇಷ್ಟ, ಓದ್ಬೇಕು ಅನ್ನೋದು ನನ್ನ ಇಷ್ಟ. ಸೊ ಹಾಗಾಗಿ ಅದಕ್ಕೆ ನಾನು ಸಪೋರ್ಟ್ ಮಾಡ್ಕೊಂಡೆ ಫೈನಾನ್ಷಿಯಲಿ. ನಾನು ಓದಿದ್ದೀನಿ. ಹಂಗೇನೆ ಎಷ್ಟೋ ಜನ ಹೆಣ್ಮಕ್ಳು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದ್ರೆ, ಇವಾಗ ಒಂದು ಬ್ಯಾಡ್ ಮ್ಯಾರೇಜ್ ಆಗಿರ್ಬೋದು, ಮದುವೆ ಆಗಲಿ, ಗಂಡ ಹೊಡಿತಾನೆ ಬಡಿತಾನೆ, ಅವ್ರು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿದ್ರೆ ನೀನು ಬೇಡ ಅಂತ ಒಂದು ಆಚೆ ಬರುವಂತ ಧೈರ್ಯ ಖಂಡಿತವಾಗ್ಲೂ ದುಡ್ಡು ಕೊಡುತ್ತೆ ಸರ್. ಇವಾಗ ಕೆಲವೊಂದ್ಸತಿ ಏನಾಗುತ್ತೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆ ಅಂತ ಬಿಟ್ರು ಪರವಾಗಿಲ್ಲ, ಪ್ರಯತ್ನ ಒಂದು ಮ್ಯಾರೇಜ್ ಸರಿ ಪರ್ಸೆಂಟೇಜ್ ಹೆಣ್ಮಕ್ಳಿಗೆ ಫೈನಾನ್ಷಿಯಲ್ ಇವಾಗ ಸಡನ್ ಆಗಿ ಅವ್ರ ಅಪ್ ಅಂಡ್ ಡೆತ್ ಆಯ್ತು, ಮನೆಗೆ ಸಪೋರ್ಟ್ ಮಾಡೋದಿರ್ಬೋದು, ಅಥವಾ ಸಿಂಗಲ್ ಪೇರೆಂಟ್ ಇರ್ತಾರೆ, ಅವ್ರ ಮಗಳಾಗಿ ಒಂದು ಗಂಡು ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ಹೆಲ್ಪ್ ಮಾಡೋದು 60%. ಬಟ್ ಇದು ಜನರೇಷನ್ ವೈಸ್ ಹೋಗ್ತಾ ಹೋಗುತ್ತೆ. ಈಗಿನ ಜನರೇಷನ್ ಜೆನ್ಸಿ ನಮ್ಮ ರಿಲೇಟಿವ್ಸ್ ಓಕೆ ಮಾರಲ್ಸ್ ಇಟ್ಕೊಂಡು ಇನ್ನೂ ಬದುಕ್ತಾರೆ. ಜೆನ್ಸಿಗೆ ಹೋದಾಗ ಐ ಥಿಂಕ್ ಇದು ಮಿಸ್ಯೂಸ್ ಮಾಡ್ಕೊಂಡಿದೆ ಜಾಸ್ತಿ. ಮಾರಲ್ಸು ಅಪ್ಪ ಅಮ್ಮ ಫಸ್ಟ್ ಮುಗಿಸ್ಬೇಕು. ಯಾವುದೇ ಮಕ್ಕಳು ಅಪ್ಬ್ರಿಂಗಿಂಗ್ ಕೆಲವೊಂದ್ಸತಿ ಏನಾಗುತ್ತೆ, ಬ್ರೋಕನ್ ಮ್ಯಾರೇಜಸ್ ಇದೆ, ಅಪ್ಪ ಎಲ್ಲೋ ಅಮ್ಮ ಎಲ್ಲೋ, ಮಕ್ಕಳು ಹೆಂಗೆಂಗೋ ಬೆಳ್ಕೊಬೇಕು. ಬಟ್ ಇವಾಗ ನೋಡ್ತಿರೋ ಹಾಗೆ ನೀವು ಐ ಮೀನ್ ಐ ಡೋಂಟ್ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್ ಒನ್ ನಾಟ್ ಪ್ಲೀಸ್, ಈಸಿಯಾಗಿ ಸಾಯಿಸ್ಬಿಟ್ಟು ಡಾಕ್ಟರ್ ಸಾಯಿಸ್ಬಿಡ್ತಾರೆ. ಸೊ ಐ ಥಿಂಕ್ ನನ್ಗೆ ಏನು ಅನ್ಸುತ್ತೆ ಅಂದರೆ, ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಈ ಔಟ್ಸೋರ್ಸ್ ಮೀಡಿಯಾಸ್ ಆಗಿರ್ಬೋದು, ಒಬ್ಬ ಮನುಷ್ಯನ ಎಷ್ಟು ಮಾನಸಿಕವಾಗಿ ಈ ಥರ ಕ್ರೂಯಾಲಿಟಿ ತಳ್ಳಿಬಿಟ್ಟಿದೆ ಅಂದರೆ, ಅದಕ್ಕೆ ಮೇನ್ ರೀಸನ್ನೇ ಐ ಥಿಂಕ್ ಅವ್ರ ಮೈಂಡ್ ಸೆಟ್, ಅಪ್ಬ್ರಿಂಗಿಂಗ್. ಸೊ ಐ ಥಿಂಕ್ ಅಪ್ಬ್ರಿಂಗಿಂಗ್ ತುಂಬ ಚೆನ್ನಾಗಿರ್ಬೇಕು ಸರ್. ಚೆನ್ನಾಗಿಲ್ಲ ಅಂದ್ರೂ ಇಟ್ ಇಸ್ ಇನ್ ಯೋರ್ ಹ್ಯಾಂಡ್ಸ್. ನೀವು ನಿಮ್ಮ ಲೈಫಲ್ಲಿ ಮಾರಲ್ಸ್ ಹಾಕೊಂತೀರೋ ಅಥವಾ ಮರಳು ಹಾಕೊಂಡು ಅದನ್ನ ಹಾಳು ಮಾಡ್ಕೊತೀರೋ, ಅದು ನಿಮಗೆ ಬಿಟ್ಟಿರೋದು. ಸೊ ಹಾಗಾಗಿ ಆ್ಯಂಡ್ ದೇರ್ ಶುಡ್ ಬಿ ಅ ಪರ್ಪಸ್ ಫಾರ್ ಎವ್ರಿವನ್. ಐ ಹ್ಯಾವ್ ಸ್ಟ್ರಾಂಗ್ ವರ್ಡ್ ಒಂದು ಕಮೆಂಟ್ ಮಾಡ್ತೀರಾ ನೋಡಿ. ಈ ಫೈನಾನ್ಷಿಯಲ್ ಫ್ರೀಡಮ್ ಗೋಸ್ಕರನೇ ಸುಮಾರು ಜನ ದೇ ಹ್ಯಾವ್ ಲೆಫ್ಟ್ ದೇರ್
characters, they have left their morals, they have left their thoughts. So, ಒಪ್ತೀರಾ? Yes. Right. ಸಿನಿಮಾ ರಂಗದಲ್ಲಿ ಒಂದು ಚಾನ್ಸ್ ಅನ್ನು ಪಡೆಯೋದು ಎಷ್ಟು ಈಸಿ, ಖಂಡಿತವಾಗ್ಲೂ ಈಸಿ ಅಲ್ಲ ಸರ್, ಎಷ್ಟು ಕಷ್ಟ? ಖಂಡಿತವಾಗ್ಲೂ ಕಷ್ಟನೂ. ಇಟ್ ಇಸ್ ಮಾಡ್ರೇಟ್ ಅಂತ ಹೇಳ್ಬೋದು ಸರ್. ನಾನು ತುಂಬಾ ಕ್ಲೀಶೆ ಆಗಿಲ್ಲ, ಕೆಲವೊಂದು ವಿಷಯಗಳನ್ನ ನಿಮಗೆ ಈ ಒಂದು ಮೀಡಿಯಾದಲ್ಲಿ ಹೇಳಕ್ಕಾಗದೇ ಇರ್ಬೋದು. ಬಟ್ ನಾನು ನಿಮಗೆ ಏನ್ ಹೇಳೋದಂದ್ರೆ ಸರ್, ಇವಾಗ ನಾನ್ ಮಿರರ್, ನಾನ್ ನಿಮಗೆ ಕೋಪ ತೋರಿಸಿದ್ರೆ ನೀವೇನ್ ಮಾಡ್ತೀರಾ? ನೀವು ನನಗೆ ಕೋಪ ತೋರಿಸ್ತೀರಾ. ನಾನ್ ನಿಮಗೆ ಪ್ರೀತಿ ತೋರಿಸಿದ್ರೆ ನೀವು ನನಗೆ ಪ್ರೀತಿ ತೋರಿಸ್ತೀರಾ. ನಾನು ಬೌಂಡ್ರೀಸ್ ಹಾಕೊಂಡು ನನಗೆ ಕೆಲಸ ಮಾಡೋದು ಬಂದಿದ್ದೀನಿ, ನೀವೇನ್ ಮಾಡ್ತೀರಾ? ಹೌದಾ, ಓಕೆ, ಐ ರೆಸ್ಪೆಕ್ಟ್ ಯುವರ್ ಬೌಂಡ್ರೀಸ್. ಆ ಬೌಂಡ್ರೀಸ್ ದಾಟ್ಕೊಂಡು ನಾನು ಬರ್ಬೇಕು ಅಂತ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದ್ರೆ ಖಂಡಿತವಾಗ್ಲೂ ನೀವು ಯಾರ ಬೌಂಡ್ರೀಸ್ ಇರೋರ ಹತ್ರ ಹೋಗ್ಬಿಟ್ಟು ನಿಮ್ದೇನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ನೀವು ಕೇಳ್ಕೊಂತೀರಾ ಅಥವಾ ನಿಮ್ ಕೆಲಸಗಳನ್ನ ಮಾಡ್ತೀರಾ. ಸೊ ಹಾಗಾಗಿ ಇಟ್ಸ್ ಜಸ್ಟ್ ದಟ್ ನೀವ್ ಹೇಗಿದ್ದೀರಾ ಇಲ್ಲಿ, ಇಟ್ಸ್ ಆಲ್ ವಿತ್ ಯು ಸರ್. ನೀವ್ ಹೇಗಿದ್ದೀರಾ ಇವಾಗಿನ ಜನರೇಷನ್ ಅಲ್ಲಿ? ಯಾರು ಬೇರೆ ಯಾರೋ ನನ್ಗೆ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ರು, ಬೇರೆ ಯಾರೋ ನನ್ನ ಮ್ಯಾನಿಪುಲೇಟ್ ಮಾಡ್ಬಿಟ್ಟು ನನ್ನ ಹತ್ರ ಏನೋ ಒಂದು ಕೆಲಸ ಮಾಡಿಸಿದ್ರು, ಖಂಡಿತವಾಗ್ಲೂ ಎಲ್ಲರೂ ಬುದ್ಧಿವಂತರು ಇವಾಗ. ಸೊ ನಿಮ್ ಬುದ್ಧಿ ನಿಮ್ ಕೈಯಲ್ಲಿ ಇರ್ಬೇಕು. ನಾನು ಇಷ್ಟು ವರ್ಷ ಏನ್ ಕೆಲಸ ಮಾಡ್ಕೊಂಡಿದ್ದೀನಿ, ನಾನು IT ಸೆಕ್ಟರ್ ಅಲ್ಲಿ ವರ್ಕ್ ಮಾಡಿದ್ದೀನಿ, ಮೆಕ್ಡೊನಾಲ್ಡ್ಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ, ಇವಾಗ ಇಂಡಸ್ಟ್ರಿ ವರ್ಕ್ ಮಾಡಿದ್ದೀನಿ. ಪ್ರತಿ ಒಂದು ಕಡೆನೂ ನಾನು ಅನ್ಕೊಂಡಿರುತ್ತೆ, ನಾನು ಹೇಗಿರ್ತೀನಿ ನನ್ನ ಸುತ್ತಮುತ್ತ ಇರೋ ಜನರು ಹಾಗೆ ಇರ್ತಾರೆ. ನಾನು ಎಷ್ಟು ನನಗೆ ರೆಸ್ಪೆಕ್ಟ್ ಬೇಕಾ, ನಾನು ಅದೇ ತರ ರೆಸ್ಪೆಕ್ಟ್ಫುಲ್ ಆಗಿ ಬಿಹೇವ್ ಮಾಡಿದ್ರೆ ನಂಗೆ ರೆಸ್ಪೆಕ್ಟ್ ಸಿಗುತ್ತೆ. ಸೊ ಇಟ್ಸ್ ಜಸ್ಟ್ ದಟ್ ನಾವು ಹೇಗಿರ್ಬೇಕು. ನಾವು ಎಷ್ಟೇ ಒಳ್ಳೆಯದಾದ್ರೂ ನಮ್ಮ ಸಿಚುಯೇಷನ್ಸ್ ನ ಯೂಸ್ ಮಾಡ್ಕೊಳ್ಳುವಂತಹ ಸುಮಾರು ಜನ ಜಿರ್ಲೆಗಳು ಸಿಗುತ್ತೆ. ಐ ಥಿಂಕ್ ವಿಶ್ ದೆಮ್ ಆಲ್ ದ ಬೆಸ್ಟ್. ಎಕ್ಸ್ಪ್ರೆಷನ್ಸ್ ಕಲ್ಕೊಳ್ಳಿ, ನಾನು ಸಿಚುಯೇಷನ್ ಓಕೆ. ಸೊ ಸಿಚುಯೇಷನ್ಸ್ ಎಕ್ಸಾಂಪಲ್ ನಿಮ್ಮ ಕೋಪ ಬಂದಾಗ ನೀವು ಹೆಂಗೆ ಎಕ್ಸ್ಪ್ರೆಷನ್ ಕೊಡಿ, ಸೊ ದಟ್ ಅಟ್ ಲೀಸ್ಟ್ ಜನಗಳು ನನಗೆ ಆಮೇಲೆ ಕಮೆಂಟ್ ಬಾಕ್ಸ್ ಡಿಸ್ಟರ್ಬ್. Sad. Oh madam, happy. ನೋಡಕ್ಕಾಗಲ್ಲ ಇದೇ ಶಾಕ್ and be lazy. ಕುಡುಕಿ ಡ್ರಂಕರ್, ಸಾರಿ ಇದು ಸ್ವಲ್ಪ ಕಷ್ಟ. ಹೆಂಗೆ ಸರ್ ಕುಡ್ದಿಲ್ಲ, ಯಾವತ್ತೂ ಗೊತ್ತಿಲ್ಲ ಅದಕ್ಕೆ. ಅಯ್ಯೋ ಬರ್ತಾನೆ ಇಲ್ವಲ್ಲ, ಕೈಯಲ್ಲಿ ಬಾಟಲ್ ಗೀಟಲ್ ಬಂದ್ರೆ ಈಗ ಬರ್ಬೋದೇನೋ. ಸಾಕು, ಬೇರೆ ಹೇಳಿ ಸರ್. ಲೈಫ್ ಹ್ಯಾಸ್ ಮೀನಿಂಗ್ಲೆಸ್. Life has meaningless. Expression. ಹೇಳಿಲ್ಲ ನಾನು. Life has meaningless ಅಂದ್ರೆ ಆಲ್ಮೋಸ್ಟ್ ನಿರಾಶಾವಾದಿ. ಒಳಗೆ ಕೋಪ ಕಂಟ್ರೋಲ್ ಮಾಡ್ಕೊಂಡು ಹೇಳಿ. ಸೊ ಇದು ಎವ್ರಿಡೇ ಪ್ರಾಕ್ಟೀಸ್ ಇದೆ. Nice. I think did I leave anything else? ಇಲ್ಲ. Criminal life. ಏನ್ ಎಕ್ಸ್ಪ್ರೆಷನ್ ಕೊಡಕ್ಕಾಗತ್ತೆ? ನಾನೇ ಅದು ಅಂತ ನೀವು ಹೇಳ್ತೀರಾ? ಎಸ್ ಮೇಡಮ್. ಬೆಂಗಳೂರು ಮಂಗಳೂರು ಕಡೆ ಹೋಗ್ತಿರ್ತೀವಿ? ಹೌದು, ನಾನು ಸಾಲಿಗ್ರಾಮ, ನನ್ನ ಫ್ಯಾಮಿಲಿ ಎಲ್ಲ ಇದೆ, ನನ್ನ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಅಲ್ಲೇ ಇದೆ. ಸೊ ವರ್ಷಕ್ಕೊಂದು 2-3 ಸತಿ ಹೋಗ್ತಾ ಇರ್ತೀನಿ. ಮದುವೆ ಯಾವಾಗ? ಸರ್ ಆಕ್ಚುಲಿ ನನ್ನ ಮದುವೆ ಆಗಬೇಕು ಅನ್ನೋ ತುಂಬ ಆಸೆ ಇದೆ. ಬಟ್ ಇವಾಗಿನ ಕಾಲದಲ್ಲಿ ನಡೀತಿರುವಂತಹ ಕೇಸಸ್ಗಳನ್ನ ನೋಡಿ ಆ್ಯಂಡ್ ನನಗಿರುವಂತಹ ಮೈಂಡ್ ಸೆಟ್ನ ನೋಡಿ ನನಗೆ ಯಾಕೋ ಮದುವೆ ಸ್ವಲ್ಪ ಕಷ್ಟ ಅಂತ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ. ಆ್ಯಂಡ್ ನನಗೆ ಅಂತ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಇದೇ ಒಂದು ಕಾರಣದಿಂದ ದೇ ಡ್ರ್ಯಾಗ್ ದರ್ ಏಜ್ 30, 29, 30 ಆದಮೇಲೆ ಅವಾಗೂ ದೇ ಕ್ಯಾನ್ ಲೂಸ್ ದರ್ ಹೋಪ್ಸ್. 35ಕ್ಕೆ ಯಾವುದೋ ಒಂದು ಸಿಕ್ಕಿದ್ರೆ ಸಾಕು ಪರಿಸ್ಥಿತಿಗಳು ಅಂತಹ ಸುಮಾರು ಪ್ರಕರಣಗಳನ್ನ ನೋಡಿದ್ದೀವಿ ವರ್ಕ್ ಇನ್ ಹ್ಯೂಮನ್ ರೈಟ್ಸ್. ಬಟ್ ಎಲ್ಲೋ ಒಂದು ಕಡೆ ಸಮಾಜ ಅದೇ ರೀತಿ ಇರುತ್ತದೆ, ಚೇಂಜ್ ಆಗೋದಿಲ್ಲ. ಬಟ್ ನೀವು ಮಾಧ್ಯಮದಲ್ಲಿ ಸುಮಾರು ಸರಿ ಹೇಳಿದ್ದೀರಿ,
ಮಿಡಲ್ ಕ್ಲಾಸ್ ಹುಡುಗ ಅಂತ ಹೇಳಿದ್ದೀರಿ. ನನಗೆ ಆ ಇಂಟರ್ವ್ಯೂ ಆದ್ಮೇಲೆ ಎಷ್ಟೋ ಜನ ಈ ಕ್ವಶನ್ ಕೇಳಿದ್ರು. ಹೌದಾ, ಇವಾಗ ಮಿಡಲ್ ಕ್ಲಾಸ್ ಹುಡುಗರು ಹೆಂಡತಿನ ಕೆಟ್ಟದಾಗಿ ನಡೆಸ್ಕೊಳಲ್ವಾ, ಮೋಸ ಮಾಡಲ್ವಾ, ಇನ್ನೊಂದು ಮತ್ತೊಂದು ಎಕ್ಸೆಟ್ರಾ ಎಕ್ಸೆಟ್ರಾ. ನಾನು ನನ್ನ ಮಾತು ಏನಾಗಿತ್ತು ಅಂದ್ರೆ, ಎಷ್ಟೋ ಜನ ಹುಡುಗಿರು ದುಡ್ಡಿರೋನೇ ಬೇಕು, ದುಡ್ಡಿರೋನೇ ಬೇಕು, ದುಡ್ಡಿರೋನ್ನ ಮದ್ವೆ ಆದ್ರೆ ಲೈಫ್ ಸೆಟಲ್ ಆಗುತ್ತೆ, ದುಡ್ಡಿರೋನ್ನ ಮದ್ವೆ ಆದ್ರೆ ಫ್ಯೂಚರ್ ಅನ್ನ ನೀನು ದುಡಿಬೇಕನ್ನೋ ಒಂದು ನೆಸೆಸಿಟಿ ಇರಲ್ಲ, ಮನೆ ಇರಬೇಕು, ಆಸ್ತಿ ಇರಬೇಕು, ಬರೀ ಇಂಥದ್ದನ್ನೇ ನಾನು ಕೇಳ್ಕೊಂಡು ಬಂದಿದ್ದೆ. ನನ್ನ ಅಣ್ಣನಿಗೆ ಮದ್ವೆ ಮಾಡಿಸ್ಬೇಕು ಅಂತ ನೋಡಿದಾಗ ಅವನು ಮಿಡಲ್ ಕ್ಲಾಸ್, ವಾಸ್ ಇನ್ ಹಿಸ್ ಲೇಟ್ 30s. ಸೊ ಇದನ್ನ ಕೇಳಿ ಕೇಳಿ ನನಗೊಂದು ಮೈಂಡ್ ಸೆಟ್ ಬಂದ್ಬಿಟ್ಟಿತ್ತು. ಸರ್ ಏನು ಗೊತ್ತಾ, ಯಾಕೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಮದ್ವೆ ಆಗ್ಬಾರ್ದು, ಯಾಕೆ ಮಿಡಲ್ ಕ್ಲಾಸ್ ಹುಡುಗರು ಒಂದು ಓಕೆ ಇವಾಗ ದುಡ್ಡನ್ನ ದುಡಿಬಹುದು, ಜೀವನ ಇವಾಗ ಏನು ಹುಡುಗ 20-25-30 ವರ್ಷದ ಅವ್ನು ಏನ್ ಸರ್ ಮಾಡಿರಕ್ ಸರ್, ಮನೆ ಕಟ್ಸ್ಕೊಂಡಿರಕ್ಕಾಗತ್ತಾ? ಅವ್ನ ಪಾಪ ಇವಾಗಂತೂ ಸಂಬಳಗಳು ನೀವು ಕೇಳಿರ್ತೀರ, 15,000 20,000 ಕೆಲಸ ಮಾಡ್ತಿರ್ತಾರೆ, ಅದ್ರಲ್ಲಿ ಅವ್ನು ಏನ್ ಮಾಡಕ್ ಸಾಧ್ಯ, ಅವ್ನ ಜೀವನ ಹೆಂಗ್ ಕಟ್ಕೊಳಕ್ ಸಾಧ್ಯ? ಸೊ ನನ್ನ ಪಾಯಿಂಟ್ ಏನಾಗಿತ್ತು, ಐ ವಾಂಟೆಡ್ ಟು ಟೆಲ್ ಗರ್ಲ್ಸ್ ಔಟ್ ದೇರ್, ಬರೀ ರಿಚ್ ಫ್ಯಾಮಿಲಿ ಹುಡುಗರನ್ನೇ ನೋಡ್ಕೊಂಡು ಹೋದ್ರೆ ಮಿಡಲ್ ಕ್ಲಾಸ್ ಹುಡುಗರು ಯಾರು ಮದುವೆ ಆಗ್ತಾರೆ? ಅವ್ರಿಗೆ ಆಸೆ ಇರಲ್ವಾ, ಆಕಾಂಕ್ಷೆ ಇರಲ್ಲ. ಸೊ ಹಾಗಾಗಿ ಆ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳಿ. ಅವ್ರಿಗೂ ಒಂದು ಲೈಫಲ್ಲಿ ಚಾನ್ಸ್ ಬೇಕು, ಅವ್ರಿಗೂ ಯಾರೋ ಒಬ್ಬರು ಮದುವೆ ಆಗ್ಬೇಕು. ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಸ್ವಲ್ಪ ಕ್ಲೀಶಿಯಾಗಿ ಯೋಚನೆ ಮಾಡೋದು ಬಿಟ್ಟು ಈ ತರ ಯೋಚನೆ ಮಾಡಿ, ಇಬ್ರು ಒಟ್ಟಿಗೆ ದುಡ್ಕೊಬಹುದು, ಇಬ್ರು ಒಟ್ಟಿಗೆ ಲೈಫ್ ನ ಲೀಡ್ ಮಾಡ್ಬೋದು ಅಂತ. ಬಟ್ ನನ್ನ ಪ್ರಕಾರ ಸರ್, ಐ ಡೋಂಟ್ ನೋ ವೈ, ನನ್ಗೆ ಇವತ್ತಿನವರೆಗೂ ಅದ್ರ ಮೇಲೆ ಸ್ಟ್ಯಾಂಡ್ ತಗೋಬೇಕು ಅಂತ ಅನ್ಸುತ್ತೆ. ರಿಚ್ ಹುಡುಗರಿಗೆ, ದುಡ್ಡಿರೋರಿಗೆ ಎಥಿಕ್ಸ್ ತುಂಬಾ ಕಡಿಮೆ. ದುಡ್ಡಿರುತ್ತೆ, ಬಿಡು ಏನಾದ್ರೂ ಆಗ್ಲಿ, ನೋಡ್ಕೊಳ್ಳೋಣ ಫ್ಯೂಚರ್ ಅಲ್ಲಿ, ಬಿಡು ಏನಾದ್ರೂ ಆಗ್ಲಿ, ನನಗೆ ಗೊತ್ತು, ನನ್ನ ಹತ್ರ ಕಾಸಿದೆ, ಪವರ್ ಇದೆ, ನಮ್ಮ ಅಪ್ಪ ಇದಾರೆ, ನಮ್ಮ ಮಾವ ಇದಾರೆ, ಅದೊಂದು ಮೈಂಡ್ ಸೆಟ್ ಇರುತ್ತೆ. ಅದೇ ಪಾಪ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಅವನಿಗೆ ಮದ್ವೆ ಹುಡುಗಿ ಸಿಕ್ಕಿರೋದೇ ಪಾಪ ಕಷ್ಟದಿಂದ ಸಿಕ್ಕಿರುತ್ತೆ. ಎಷ್ಟೋ ಹುಡುಗಿರನ್ನ ನೋಡಿ ಕೇಸರಿ ಬಾತು ಉಪ್ಪಿಟ್ಟು ತಿಂದು ರಿಜೆಕ್ಟ್ ಮಾಡ್ಕೊಂಡು, ಆಮೇಲೆ ಯಾರೋ ಒಬ್ಳು ಅವಳನ್ನ ಒಪ್ಕೊಂಡಿರ್ತಾಳೆ, ಅವಳನ್ನ ಅವ್ನು ಎಷ್ಟು ಚೆನ್ನಾಗಿ ನೋಡ್ಕೊಬೋದು. ಸೊ ಎಲ್ಲ ಮ್ಯಾರೇಜಸ್ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಕೋಪ ಇರುತ್ತೆ, ಕೋಪದಲ್ಲಿ ಅವನೊಳಗೊಂದು ಡೇಟ್ ಹೊಡಿಬೋದು, ಇವಳೊಂದು ಡೇಟ್ ಹೊಡಿಬೋದು. ಬಟ್ ಎಂಡ್ ಆಫ್ ದ ಡೇ ಮಿಡಲ್ ಕ್ಲಾಸ್ ಹುಡುಗರು ನೀನು ಬೇಡ ಅಂತ ಇನ್ನೊಬ್ಳನ್ನ ಯಾರು ಮಾಡ್ಕೊಂಡು, ಬಟ್ ಅದು ರಿಚ್ ಫ್ಯಾಮಿಲಿ ಆಗುತ್ತೆ. ನನಗೆ ನನ್ನ ಸುತ್ತಮುತ್ತ ನೋಡಿರುವಂತ ನನ್ನ ಒಪಿನಿಯನ್ ಅದು. ಸೊ ಹಾಗಾಗಿ ನನಗೆ ಇವತ್ತಿನವರೆಗೂ ನನ್ನ ಜೀವನ ಆ್ಯಂಡ್ ನಾನು ನಮ್ಮ ಅಪ್ಪ ಅಮ್ಮನ ಲೈಫ್ಸ್ ನೋಡಿದ್ದೀನಿ, ನನ್ನ ಸುತ್ತಮುತ್ತ ನನ್ನ ಚಿಕ್ಕಮ್ಮ ಇವ್ರದೆಲ್ಲ ಲೈಫ್ ನೋಡಿದಾಗ ಗೊತ್ತಾ ಯಾವ ನಟನಟಿಯರು ಮಿಡಲ್ ಕ್ಲಾಸ್ ಮದುವೆ ಆಗಿಲ್ಲ? ನಾನು ಆಗ್ತೀನಿ ಸರ್, ನಂಗೆ ಆಸೆ ಇದೆ. ದುಡ್ಡಿಲ್ಲದೆ ನೀವು ಯಾವ ತರ ಕಷ್ಟಪಟ್ಟಿದ್ದೀರಿ? ಖಂಡಿತವಾಗ್ಲೂ ದುಡ್ಡು ಇಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ? ದುಡ್ಡಿದೆ, ದುಡ್ಡು ಇಂಪಾರ್ಟೆಂಟ್ ಇದೆ ಸರ್. ಫಾರ್ ಲೈವ್ಲಿಹುಡ್ ಇಟ್ ಇಸ್ ಇಂಪಾರ್ಟೆಂಟ್ ಇದೆ. ಸೊ ವೆನ್ ಇಟ್ ಇಸ್ ಇಂಪಾರ್ಟೆಂಟ್, ಹೇಗೆ ನಾವು ಗೊತ್ತಿದ್ದು ಹೋಗಿ ಓಕೆ ಪರವಾಗಿಲ್ಲ ನೋಡೋಣ. ಮದುವೆ ಅನ್ನೋದು ಒಂದು ದಿನದ ಗೇಮ್ ಅಲ್ಲ, ಇಟ್ಸ್ ಅ ಲೈಫ್ ಟೈಮ್ ಗೇಮ್. ಇವತ್ತು ನಿಮಗೆ ಆ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ, ಪರವಾಗಿಲ್ಲ ಸಂಸಾರ ಮಾಡೋಣ ಅಂತ. ಸಂಸಾರ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಆಕಾಂಕ್ಷೆಗಳು ಜಾಸ್ತಿ ಆದಾಗ, ಆಮೇಲೆ ನಿಮ್ ವೇವ್ ಲೆಂತ್ ಇವತ್ತು ಆಸ್ ಇನ್ ಟುಡೇ ನಿಮ್ ವೇವ್ ಲೆಂತ್, ಯುವರ್ ಎಕ್ಸ್ಪೆನ್ಸಸ್ ಪರ್ ಡೇ ಇಟ್ ಇಸ್ ಮೋರ್ ಅಲ್ವಾ? ನಾನು ಮೆನ್ಷನ್ ಮಾಡ್ತಿಲ್ಲ, ಅದನ್ನ ಮ್ಯಾನೇಜ್ ಮಾಡಕ್ಕಾಗಲ್ಲ. ಅವಾಗ ನಿಮ್ಗೆ ಅನ್ಸುತ್ತೆ ಅಯ್ಯೋ ರಾಂಗ್ ಡಿಸಿಷನ್ ಅಂತ. ಏನು ಇವಾಗ ನನ್ನ ಪ್ರಕಾರ ನನ್ನ ಲೈಫ್, ನಾನು ಬೇರೆಯವ್ರ ಲೈಫ್ ಬಗ್ಗೆ ಮಾತಾಡ, ನನ್ನ ದುಡ್ಡನ್ನ ನಾನು ದುಡ್ಕೊಂತ ಇದ್ದೀನಿ, ನಾಳೆ ದಿವಸ ಆಯ್ತು ನನಗೆ ದುಡಿಯೋಕ್ಕಾಗಿಲ್ಲ, ನನ್ನ ಗಂಡಂಗೆ ಒಂದು 40,000 ಸಂಬಳ ಬರ್ತದೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 40,000 ಬರ್ತದೆ, ಅದ್ರಲ್ಲಿ ಜೀವನ ಮಾಡಕ್ಕಾಗಲ್ಲ, ಮಾಡ್ಬೋದು. ನನ್ನ ಆಸೆ 40 ರೂಪಾಯಿ ಮಾಡ್ಬೋದು, 40 ರೂಪಾಯಿ ಆಗಲ್ಲ. ಜೀವನ ಮಾಡೋದಕ್ಕೆ ಜೀವನ ಮಾಡೋದಕ್ಕೆ ಏನ್ ತೊಂದರೆ ಇಲ್ಲ. ಇವಾಗ ನನ್ನ ಆಸೆ ಆಕಾಂಕ್ಷೆಗಳು ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿ, ನನ್ನ ಗಂಡನ ಕೈಯಲ್ಲಿದೆ. ಇವಾಗ ನಾನು ಹೋಗ್ಬಿಟ್ಟು ನನಗೆ ಏನೋ ತಿನ್ಬೇಕು ಅನಿಸ್ತಿದೆ, ಅದು ನನ್ನ ಊಟ, ನನಗೆ ತಿನ್ಬೇಕು ಅನಿಸ್ತಿರೋದು ನನ್ನ ಆಸೆ. ಸೊ ನನ್ನ ಆಸೆ ಆಕಾಂಕ್ಷೆಗಳು ನನ್ನ ಕೈಯಲ್ಲಿರೋದ್ರಿಂದ ನಾನು ಹೆಂಗೆ ಡೈರೆಕ್ಟ್ ಮಾಡ್ಕೊಂತೀನಿ ಅನ್ನೋದು ನನ್ನ ಮೇಲೆ ಬರುತ್ತೆ. ಇವಾಗ ನನ್ನ ಹತ್ರ 40,000 ರೂಪಾಯಿ ಇಟ್ಕೊಂಡು ನನ್ನ 4 ಲಕ್ಷ ರೂಪಾಯಿಗೆ ಆಸೆ ಪಟ್ಟರೆ ಅದು ಮೂರ್ಖತನ ಆಗುತ್ತೆ. ಸೊ ಹಾಗಾಗಿ ಜೀವನ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಆ್ಯಂಡ್ ನೀವು ಅವಾಗಲೇ ಕೇಳಿದ್ರಿ ದುಡ್ಡು ಇಂಪಾರ್ಟೆಂಟ್ ಆಗಲ್ಲ ಸರ್, ದುಡ್ಡು ಇಂಪಾರ್ಟೆಂಟ್ ಆಗಿದೆ. ದುಡ್ಡಿಗಿಂತ ದುಡಿತೀನಿ ಅನ್ನೋ ಮನಸ್ಸಾಕ್ಷಿ ಅಥವಾ ಆ ಕೇಪಬಿಲಿಟಿ ಇರುವಂತಹ ಮನುಷ್ಯ ತುಂಬ ಇಂಪಾರ್ಟೆಂಟ್. ದುಡ್ಡು ಒಂದು ಪಾಯಿಂಟ್ವರೆಗೂ 1 ಕೋಟಿ ನಮ್ಮ ಹತ್ರ ಇರುತ್ತೆ, ಆ 1 ಕೋಟಿ ಇದೆ ಅಂದ್ಬಿಟ್ಟು ಏನು ಕೆಲಸ ಮಾಡಿದೆ ಮನೇಲಿ ಇಟ್ಕೊಂಡು ಆ ಕೋಟಿ ಖರ್ಚು ಮಾಡಿದ್ಮೇಲೆ ಮತ್ತೆ ಕೆಲಸನೇ ಮಾಡ್ಬೇಕಲ್ಲ.
ಸೊ ಅದ್ರ ಬದಲು ಕೆಲಸ ಮಾಡೋ ಮನೋಭಾವ ಇದ್ರೆ ಇವತ್ತು 40,000 ಇದೆ, ನಾಳೆ ನಾನು 80,000 ದುಡಿತೀನಿ ಅನ್ನೋ ನಂಬಿಕೆ ನನಗೆ ಏನಿದೆ ಅನ್ನೋಂಥ ಮನಸ್ಥಿತಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಬಟ್ ಪ್ರಕೃತಿ ನಿಯಮ ಒಂದು ಗಂಡಿಗೆ ಒಂದು ಹೆಣ್ಣು ಎಲ್ಲೋ ಒಂದು ಕಡೆ ಫಿಕ್ಸ್ ಆಗಿರ್ತಾರೆ. ಸೊ ಹಂಗಾಗಿ ಅದು ಮಿಡಿಲ್ ಕ್ಲಾಸ್ ಇರ್ಬೋದು, ರಿಚ್ ಇರ್ಬೋದು, ಹುಡ್ಕೊಂಡು ಹೋಗೇ ಕೆಲವೇ ಅನ್ಮ್ಯಾರಿಡ್ ಲೈಫ್ ಸ್ಟೈಲ್ಸ್ ಜಾಸ್ತಿ ಇದೆ. ಬಟ್ ಅದರ್ವೈಸ್ ನನ್ಗೆ ಇವಾಗ ಸರ್ ವೆರಿ ರೀಸೆಂಟ್ಲಿ ನನ್ಗೆ ಅದು ಅನ್ಸಿದೆ, ಮದುವೆನೇ ಜೀವನದ ಗುರಿ ಅಲ್ಲ, ಅದ್ರ ಮೇಲೂ ಒಂದು ನಮ್ದೇ ಆದಂತ ಜೀವನ ಇದೆ, ನಮ್ದೇ ಆದಂತ ಪರ್ಪಸ್ ಇದೆ, ನಮಗೋಸ್ಕರ ನಾವು ಬದುಕಬೇಕು. ನೀವು ಒಂದು ಹುಡುಗನ್ನ ಫೈನಲೈಸ್ ಮಾಡಬೇಕು ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿ. No, it is not for the public. I'm very curious. ಈ ಕಡೆ ಯಾರನ್ನ ಹೆಂಗ್ ಜಡ್ಜ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಈ ಜಡ್ಜ್ ಮಾಡಲೇಬೇಕು ಅನ್ನೋ ಒಂದು 4 ಪಾಯಿಂಟ್ ಇದೆ. ಈ ಒಂದು ಬೇಸಿಸ್ ಮೇಲೆ we can judge. ಸರ್ ಮರ್ಯಾದೆ. ಬಟ್ ಆಕ್ಟಿಂಗ್ ಮಾಡಬಹುದು. Yes. ಮರ್ಯಾದೆ ಆಕ್ಟಿಂಗ್ ಮಾಡಬಹುದು. ಸರ್ ಎಂಡ್ ಆಫ್ ದ ಡೇ ನಮ್ಮ ಹಣೆ ಬರ ಸರ್. ಏನು ಮಾಡಕ್ಕಾಗಲ್ಲ. ಅವನು ಡಾಕ್ಟರ್ ತರ ಕೂಡ ಅನಸ್ತೇಶಿಯಾ ಕೊಟ್ಟು ಸಾಯಿಸ್ತು. ಯಾಕೆ ಕುಕ್ಕರ್ ಫ್ರಿಡ್ಜ್ ಕೇಸಸ್ ಗಳೆಲ್ಲ ನೋಡಿದ್ಮೇಲೆ ಇವಾಗ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗಿದೆ. ಎಂಡ್ ಆಫ್ ದ ಡೇ ನಮ್ಮ ಮನೆ ಬರ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಆದ್ರೂ ಒಂದು 4 ಕ್ವಾಲಿಟಿ ನೀವು ಕೇಳಿರೋದ್ರಿಂದ ಬೇಸಿಕಲಿ ಒಂದು ಹುಡುಗನ್ ನೋಡಿದಾಗ ಇವಾಗ ಹೈಟು ವೆಯ್ಟು ಇದೆಲ್ಲ ಔಟರ್ ಬ್ಯೂಟಿ, ಬಟ್ ಅಲ್ಲ ಅದಿರ್ಲೇಬಾರ್ದು ಅಂತಲ್ಲ, ಬಟ್ ತೀರಾ ಅದಕ್ಕೆ ಹೋಗೋದು ತಪ್ಪಾಗುತ್ತೆ. ಒಳ್ಳೆ ಅಂದ್ರೆ ಒಳ್ಳೆ ಮನ್ಸು. ಇವಾಗ ನೋಡಿ ನಾನು ಏನ್ ಹೇಳಿದ್ರು ನನಗೆ ಒಳ್ಳೆ ಮನ್ಸು ಆಕ್ಟಿಂಗ್ ಮಾಡ್ತಿರ್ಬೋದಲ್ಲ, ನನಗೆ ಒಳ್ಳೆ ಮನ್ಸು ಗೊತ್ತಾಗಲ್ಲ. ಬಿಕಾಸ್ ಮುಖವಾಡಗಳೇ ಕಾಣಿಸ್ತಿದೆ ನಮ್ ಸುತ್ತಮುತ್ತ. ಬಟ್ ಆದ್ರೂ ಒಂದು ಬೇಸಿಕಲಿ 4 ಪಾಯಿಂಟ್ ಅದೇ ಸರ್, ರೆಸ್ಪೆಕ್ಟ್ ಇರ್ಬೇಕು ಸರ್. ಗುಡ್ ಲುಕಿಂಗ್ ಓಕೆ, ನಾನೇನು ತ್ರಿಪುರ ಸುಂದರಿ ಅಲ್ಲ, ಸೊ ನನ್ಗೊಬ್ಬ ಆವರೇಜ್ ಆಗಿರೋದು ಸಿಕ್ಕಿದ್ರು ಸಾಕು. ಸೊ ಹಿ ಶುಡ್ ಬಿ ಫ್ಯಾನ್ ಫಾಲೋವರ್ಸ್ ಎಲ್ಲ ಹಂಗೆ ವೆರಿ ಫ್ರಾಂಕ್, ನಾನು ತುಂಬಾ ಅಪ್ರೆಂಟ್ ಆಗಿ ಮಾತಾಡ್ತೀನಿ ಅದಕ್ಕೆ. ಅಂಡ್ ದುಡ್ಡಿಗಿಂತ ನಾನು ದುಡಿತೀನಿ ಅನ್ನೋ ಮನೋಭಾವ ಹೊಂದಿರ್ಬೇಕು. ನಾಳೆ ದಿವಸ ನನ್ನ ಜೀವನದಲ್ಲಿ ಎಲ್ಲೇ ಬಿದ್ರು ಅಲ್ಲಿಂದ ಮತ್ತೆ ನಾನು ಎದ್ದು ಬರ್ತೀನಿ ಅನ್ನೋ ಛಲ ಇರಬೇಕು. ಹೋಪ್ಸ್ ಕಳ್ಕೊಬಾರ್ದು, ಅದು 2ನೇದು. 3ನೇದು ಈ ಜೆನ್ಸಿ ಜನರೇಷನ್ ಮೈಂಡ್ ಸೆಟ್ ಅಂತೂ ಖಂಡಿತವಾಗ್ಲೂ ಇರಬಾರ್ದು. It's cool, you know. ಅಪ್ಪಟ ಕನ್ನಡಿಗ ಆಗಿರ್ಬೇಕು ಅಂಡ್ ಅಪ್ಪಟ ಮಿಲೇನಿಯಲ್ ಹುಡುಗ ಆಗಿರ್ಬೇಕು. ಅವ್ನು ಜೆನ್ಸಿ ಹುಟ್ಟಿರೋರು ಪರವಾಗಿಲ್ಲ, ಆದ್ರೆ 90s ಮೈಂಡ್ ಸೆಟ್ ಇರಬೇಕು, ಹೊಂದ್ಕೊಂಡು ಹೋಗೋ ಮನೋಭಾವ ಇರಬೇಕು. ಅಂಡ್ 4ನೇದು ಒಳ್ಳೆ ಹುಡುಗ ಆಗಿರ್ಬೇಕು, ಒಳ್ಳೆ ಗುಣಗಳಿರ್ಬೇಕು ಸರ್, ಅಷ್ಟೇ. Thank you. ಮನಸ್ಸಲ್ಲಿ ಬೇರೆ ಯಾರೋ ಇಟ್ಕೊಂಡು ಬಲವಂತದಿಂದ ಇನ್ನೊಬ್ಬರನ್ನ ಯಾರನ್ನೋ ಮದುವೆ ಆಗ್ಬಾರ್ದು ಅಷ್ಟೇ. ಬಿಕಾಸ್ ಇವಾಗ ಬರೀ ಅದೇ ನಡೀತಿರೋದಲ್ಲ. ನೆವರ್ ಎಂಡಿಂಗ್ ಟಾಪಿಕ್ ಆರ್ಗ್ಯೂ ಮಾಡ್ತಾ ಹೌದೌದು, ಡೆಫಿನೆಟ್ಲಿ. ಸೊ ಹಾಗಾಗಿ ನಮ್ಮ ಮದುವೆಯನ್ನ ಓಡಕ್ ಬರೋಣ. ಐ ಹೋಪ್ ಸೊ. ಆಮೇಲೆ ಹೇಳಿದ್ರಿ ಆಗೋದು ಸ್ವಲ್ಪ ಯಾಕೋ ಅದೇ ಇವಾಗ ಭಯ ಆಗ್ತಿದೆ. ಅಪ್ಪ ಅಮ್ಮ ಇಷ್ಟು ದಿನ ಫೋರ್ಸ್ ಮಾಡ್ತಿದ್ರು, ಇವಾಗ ಇದೆಲ್ಲ ಕೇಸಸ್ಗಳನ್ನ ನೋಡ್ಬಿಟ್ಟು ನೋಡ್ಬಿಟ್ಟು ಏನ್ ಅನ್ಸುತ್ತೆ ನಿನಗೆ ಎಲೆಕ್ಷನ್ ಮಾಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಯಾವತ್ತಾದ್ರೂ ಮಾನಸಿಕ ಹಿಂಸೆ ಅಂತ ಅನ್ಸಿದ್ಯಾ? ಯಾವುದೋ ಒಂದು ಪ್ರಕರಣ ಅಥವಾ ಶೂಟ್ ಅಥವಾ ಒಂದು ನಾನು ಬೇರೆ ತರ ಇವಾಗ ಆಪರ್ಚುನಿಟಿಗೋಸ್ಕರ ಯಾರೋ ಕಮಿಟ್ಮೆಂಟ್ ಕೇಳೋದು, ಇನ್ನೊಂದು ಮತ್ತೊಂದು, ನಾನು ಅಂತ ವಿಚಾರಗಳು ನನ್ನ ಹತ್ರ ಬಂದಿದ್ರು ಅದು ಯಾವುದೂ ನನ್ನ ಹತ್ರ ಬರೋಷ್ಟು ಧೈರ್ಯ ಮಾಡಿರ್ತೀನಿ. ಸೊ ಹಾಗಾಗಿ ಅದು ಒಂದು ಬೀಂಗ್ ವೆರಿ ಫ್ರಾಂಕ್ ಹಿಯರ್. ಯಾಕೆ ಅಂದ್ರೆ ಸರ್, ನಾನು ಇವಾಗ ನನಗೆ ಯಾವುದೋ ಒಂದು ಆಪರ್ಚುನಿಟಿ, ಒಂದು ಮೂವಿ ಕೇಳ್ತಾ ಇದ್ದಾರೆ ಅಥವಾ ಸೀರಿಯಲ್ ಕೇಳ್ತಾರೆ, ನಾನು ಫಸ್ಟ್ ಮಾತಾಡೋದು ಸರ್ ನನಗೆ ಕ್ಲೀನ್ ಪ್ರಾಜೆಕ್ಟ್ ಬೇಕು. ದಿಸ್ ಇಸ್ ವಾಟ್ ಐ ಸೇ. ಎಸ್, ಇಟ್ಸ್ ಕಾಲ್ಡ್ ಕ್ಲೀನ್ ಪ್ರಾಜೆಕ್ಟ್. ಸರ್ ನಾನು ಕ್ಲೀನ್ ಪ್ರಾಜೆಕ್ಟ್ಸ್ ಮಾತ್ರ ಮಾಡೋದು, ಅಂಡ್ ನಾನು ಬಂದಿರೋದಕ್ಕೆ ಕೆಲಸ ಮಾಡೋಕ್ಕೆ ನಾನು ಕೆಲಸ ಮಾಡ್ಕೊಂತೀನಿ, ಹೋಗ್ತೀನಿ, ಇಷ್ಟ. ಸೊ ಇದ್ರ ಮೇಲೆ ಯಾರು ಏನು ಮಾತಾಡೋದು. ಅಂಡ್ ಆಸ್ ಐ ಟೋಲ್ಡ್ ಯು ಸರ್, ಇಟ್ಸ್ ಆಲ್ ವಿತ್ ಯು. ನೀವ್ ಹೆಂಗಿರ್ತೀರೋ ಹಂಗೆ. ನನಗೆ ಇವತ್ತಿನವರೆಗೂ ಯಾರು ಬಂದ್ಬಿಟ್ಟು ಈ ತರ ಆಪರ್ಚುನಿಟಿಗೋಸ್ಕರ ನಿಮ್ಮ ಎಥಿಕ್ಸ್ ನ ಬಿಡಿ ಅಂತ ಯಾರು ಯಾವತ್ತೂ ಹೇಳಿಲ್ಲ. ಐ ಸ್ವೇರ್ ನನ್ನ ಎಥಿಕ್ ಯಾವತ್ತೂ ಯಾರು ಹೇಳಿಲ್ಲ. ಬಿಕಾಸ್ ನಾನು ಅಷ್ಟು ಸ್ಟ್ರಾಂಗ್ ಆಗಿದ್ದೀನಿ, ನಾನು ಕೆಲಸ ಮಾಡುವಂಥ ಜಾಗದಲ್ಲಿ ನನ್ನ ಬೌಂಡ್ರೀಸ್ನ ಅಷ್ಟು ಕರೆಕ್ಟಾಗಿ ಹಾಕ್ಬಿಡ್ತೀನಿ. ಆ್ಯಂಡ್ ಟಚ್ ನನಗೆ ಸ್ಟಾರ್ ಸುವರ್ಣ ಚಾನಲ್ ನನಗಂತ ದಾರಿನ ಅವರೇ ಓಪನ್ ಮಾಡಿಕೊಟ್ರು.
ಯಾರ ಕಡೆಯಿಂದನೂ ನನಗೊಂದು ಆಪರ್ಚುನಿಟಿ ಮೇಲೆ ಇದು ನನ್ನ ಮೂರನೇ ಇಟ್ಸ್ ಬಿನ್ 8 years ನಾನು ಸ್ಟಾರ್ ಸುವರ್ಣ. ಸೊ ನನಗೆ ಒಂದು ಮಾಧ್ಯಮನೇ ನನಗೆ ಅಷ್ಟು ಬ್ಯೂಟಿಫುಲ್ ಆಗಿರೋ ದಾರಿನ ಮಾಡ್ಬೋದು. ಹಾಗಾಗಿ ನನಗೆ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ, ನನಗಾಗಿಲ್ಲ ಅಂತ ಬೇರೆಯವ್ರಿಗಾಗಿಲ್ಲ ಖಂಡಿತವಾಗ್ಲೂ ನಾನು ಹೇಳಲ್ಲ. ನಾನೇ ಎಷ್ಟೋ ನ್ಯೂಸ್ಗಳನ್ನ ಕೇಳಿದ್ದೀನಿ, ನಾನೇ ಎಷ್ಟೋ ರೀಸೆಂಟಾಗಿ ಯಾವುದೋ ಒಂದು ಥರ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟಿದ್ದರದೇನೋ ಐ ಮೀನ್ ನ್ಯೂಸಲ್ಲಿ ಬಂದಿತ್ತು ಈ ಥರ ಆಪರ್ಚುನಿಟಿಗೋಸ್ಕರ ಎಲ್ಲ ಕೇಳ್ತಿದ್ದಾರೆ, ಯಾರೋ ನ್ಯೂಸ್ ಚಾನಲ್ ಮಾಡಿದ್ರು. ಸೊ ಖಂಡಿತವಾಗ್ಲೂ ಇಲ್ಲ ಅಂತ ನಾನು ಡಿಬೇಟ್ ಮಾಡಿದೆ. ಇದೆ ಸರ್, ಖಂಡಿತವಾಗ್ಲೂ ಇದೆ. ನನ್ನ ಇಂಡಸ್ಟ್ರಿ ಅಂತ ಎಲ್ಲ ಇಂಡಸ್ಟ್ರಿಗೂ ಇದೆ. ನಾನು ಪರ್ಟಿಕ್ಯುಲರ್ಲಿ ವಿತ್ ರೆಸ್ಪೆಕ್ಟ್ ಟು ಯು, ಬಿಕಾಸ್ ನಿಮ್ಮ ಸ್ಟ್ರಗಲ್ ನಿಮ್ಮ ಪ್ರಾಬ್ಲಮ್ಸು ಅಥವಾ ಈಗ ಎಕ್ಸಾಂಪಲ್ ಯಾರು ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಬಟ್ ಯಾರೋ ಕ್ರ್ಯಾಂಕಿ ಡೈರೆಕ್ಟರ್ ಕ್ಯಾನ್ ಮೇಕ್ ಯು ವೇಟ್ ಫಾರ್ 6 hours ಫಾರ್ ಶೂಟ್ ಅಲ್ವಾ? ಸೊ ನಾನು ಹೇಳ್ತಿರೋದು it is not only physical expectation of somebody, it can be anything. ಮೆಂಟಲಿ ಮಾನಸಿಕವಾಗಿ ಚಿತ್ರಹಿಂಸೆ ಕೊಡುವಂತಹ ಸಮಾಜ ನಮ್ಮ ಸುತ್ತಮುತ್ತ ಇದೆ. ಈಗ ನೀವೊಂದು ಸ್ಟ್ರಾಂಗ್ ಹೆಣ್ಮಗಳು, ನೀವೊಂದು ಸಮಾಜಕ್ಕೆ ಸಂದೇಶ ಕೊಡಬೇಕು ಅಂದ್ರೆ ನೋಡಪ್ಪ ಈ ರೀತಿಯೂ ಇದ್ದಾರೆ. ದೀಸ್ ಆರ್ ಥಿಂಗ್ಸ್ ವಿಚ್ ವಿ ಕ್ರಾಸ್. ಇದು ಹಾಡಲು ಎಲ್ಲ ಸುಂದರವಾಗಿದೆಯಾ, ಬ್ಯೂಟಿಫುಲ್ ಆಗಿದೆಯಾ ಅಂತ ಹೇಳಿ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿಯೊಬ್ಬರು ಆಕ್ಟರ್ ಆಗಿದ್ದಾರೆ. ಹೌದು, ಆ ಥರ ನನಗೆ ಸರ್ ಇವಾಗ ಒಂದು ವಿ ಆರ್ ವರ್ಕಿಂಗ್ ಇನ್ ಇಂಡಸ್ಟ್ರಿ ಅಂದ್ರೆ ಏನಾಗುತ್ತೆ, ಕೆಲವೊಂದ್ಸತಿ ಇವಾಗ ಡೇಟ್ ಕೊಟ್ಟಿರ್ತಾರೆ, ಸಡನ್ ಆಗಿ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಯಾವುದೋ ಇನ್ನೊಂದಿನ ಡೇಟ್ ತಗೊಂತಾರೆ, ಅವತ್ತು ನಮ್ಗೆ ಬೇರೆ ಅವತ್ತೇನೋ ಒಂದು ಕೆಲಸ ಇರುತ್ತೆ, ಅಲ್ಲಿ ಕ್ಲಾಶಸ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದು ಕಾಮನ್, ಅದನ್ನ ನಾವು ಸಾಲ್ವ್ ಔಟ್ ಮಾಡ್ಕೊಬಹುದು. ಪರ್ಪಸ್ಫುಲಿ ನನ್ನನ್ನ ಕರ್ಸ್ಬಿಟ್ಟು ವೆಯ್ಟ್ ಮಾಡಿಸಿ ಇನಿಷಿಯಲಿ ಖಂಡಿತವಾಗ್ಲೂ ಆಗಿದೆ. ಐ ಆಮ್ ಫ್ರೆಶರ್, ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಇವಾಗ ನನ್ಗಿಂತ ಒಬ್ರು ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಅವರು ಒಂದು 50 years ಎಕ್ಸ್ಪೀರಿಯನ್ಸ್, ನೀವು ಅವ್ರು ಮಾಡ್ಬೇಡಿ ನನ್ನ ಮಾಡಿ ಕಳಿಸಿ ಅಂದ್ರೆ ದಟ್ ಇಸ್ ಆಲ್ಸೋ ನಾಟ್ ರೈಟ್ ಅಲ್ವಾ? ಸೊ ಯು ಹ್ಯಾವ್ ಟು ಕ್ರಾಸ್ ಆಲ್ ದಟ್ ವೇಸ್. ನಾನು ಇವಾಗ ಖಂಡಿತವಾಗ್ಲೂ ನಾನು ಮಾಡ್ತಿರೋ ಕೆಲಸ ವೆರಿ ರೀಸೆಂಟ್ಲಿ ನನ್ಗೆ ಆ ಥರದ್ದು ಯಾವುದೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಕಾಯಿಸೋದು ಮಾಡೋದು. And I'm working as of now I'm working only in serial industry. I can talk regarding to that. ನನ್ನ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡೋದು ನಂಗೆ ಗೊತ್ತಿಲ್ಲ, ಬಟ್ ಎಸ್ ಅದು ನನಗೆ ಇನಿಷಿಯಲಿ ತುಂಬಾ ಅನ್ಸೋದು, ಭೇದ ಭಾವ ಮಾಡ್ತಾರೆ ಆ್ಯಂಡ್ ಮೇನ್ ಆ್ಯಕ್ಟರ್ಗೆ ಒಂದು ಟ್ರೀಟ್ಮೆಂಟು, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸಿಗೆ ಒಂಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಕೆಲವೊಂದು ಸತಿ ನಾನು ಪ್ರೊಡಕ್ಷನ್ ಹೆಸರೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ, ಒಂದು ವಾಟರ್ ಬಾಟಲ್ಗೂ ನೀವು ಹೀರೋಯಿನ್ನ, ನಿಮಗೇನು ಕೊಡಬೇಕು, ನೀರು ಕುಡಿ ಒಂದು ವಾಟರ್ ಬಾಟಲ್ಗೆ. ಸೊ ಈ ಥರ ಮಾತುಗಳೆಲ್ಲ ಕೇಳಿದ್ದೀನಿ, ಬಟ್ ನನ್ಗೆ ಯಾವುದು ಬೇಸರಿಲ್ಲ. ಇವತ್ತು ಅದನ್ನೆಲ್ಲ ಮೀರಿ ನಾನು ಬೆಳೆದಿದ್ದೀನಿ ನನ್ನ ಲೈಫಲ್ಲಿ. ಸೊ ವೆರಿ ಪ್ರೌಡ್ ಆಫ್ ಇಟ್. ಅದು ಬೇಕಿತ್ತು, ನಂಗೆ ಅವಮಾನ ಇಲ್ಲ ಅಂತಂದ್ರೆ ನನ್ನ ಇವತ್ತು ಸಿನಿಮಾದಲ್ಲಿ ಹೀರೋಯಿನ್ ಆಗುವಂತ ಕನಸುಗಳು ಕಟ್ಟಿದ್ದೀರಿ? ಖಂಡಿತವಾಗಿಲ್ಲ ಸರ್, ಹೀರೋಯಿನ್ ಆಗಬೇಕು ಅಂತ ಆಸೆ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಒಂದು ರೆಡ್ಡಿ ಈ ತರ ಒಂದು ವೇದಿಕೆ ಮೇಲೆ ಹೀರೋಯಿನ್ ಆಗೋಣ ಅಂತ ಖಂಡಿತವಾಗ್ಲೂ ಇಲ್ಲ ಸರ್. ಆಸ್ ಐ ಟೋಲ್ಡ್, ಇಫ್ ಯು ಗಿವನ್ ಅನ್ ಆಪರ್ಚುನಿಟಿ ಟುಮಾರೋ, ಒಳ್ಳೆ ಆಪರ್ಚುನಿಟಿ, ನನಗೆ ಬೇಕಾಗಿರುವಂತಹ ಏನು ಹೇಳ್ತಾರೆ, ನನ್ನೊಂದಷ್ಟು ನಾನು ಇಂಥದ್ದೇ ಮಾಡಬೇಕು, ಇಂಥ ಕ್ಯಾರೆಕ್ಟರ್ಸೇ ಒಪ್ಕೊಬೇಕು ಅನ್ನೋ ನನ್ನ ತಲೆಯಲ್ಲಿದೆ ಅಂಥದ್ದು ಬಂದರೆ ಖಂಡಿತವಾಗ್ಲೂ ಒಪ್ಕೊತೀನಿ. ನಾನೇ ಡೆಸ್ಪರೇಟ್ ಆಗಿ ಹುಡ್ಕೊಂಡು ಹೋಗಿ ನನಗೆ ಕೆಲಸ ಬೇಕು, ನಾನು ಮಾಡಲೇಬೇಕು, ಖಂಡಿತವಾಗ್ಲೂ ಆ ಮನೋಭಾವದಲ್ಲಿಲ್ಲ. ಆ್ಯಂಡ್ ನಾನು ಹೀರೋಯಿನ್ನೇ ಆಗಬೇಕು ಅನ್ನೋದಿಲ್ಲ. ನಾನು ಉಮಾಶ್ರೀ ಮೇಡಮ್ ದೊಡ್ಡ ಫ್ಯಾನ್. ಸೊ ನಾನು ಆ್ಯಕ್ಟಿಂಗು ಅಷ್ಟೇ, ನನ್ನ ಬಣ್ಣ ಮಾಡಬೇಕಾದ್ರೆ ಬರೀ ಉಮಾಶ್ರೀ ಮೇಡಮ್ ಮೂವಿನೇ ನೋಡ್ತಾ ಇದ್ದೀನಿ, ನಾನು ಯಾರ ಮೂವಿನೂ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದ್ರು ಆ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಆಸೆ ನನಗಿದೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಹೀರೋಯಿನ್ಗಿಂತ ಕ್ಯಾರೆಕ್ಟರ್ಸ್ ಮಾಡಿರೋರೇ ಸಿನಿಮಾದಲ್ಲಿ ಹೈಲೈಟ್ ಆಗೋದು. ಆ್ಯಂಡ್ ಒಬ್ಬ ಹೀರೋ ಆಗ್ಬೇಕಂದ್ರೆ ಒಬ್ರು ವಿಲನ್ ಇರಬೇಕು. ಆ್ಯಂಡ್ ಹೀರೋಯಿನ್ನು ಒಂದಷ್ಟು ಜನ ಮುಂದೆ, ಒಂದಷ್ಟು ಹುಡುಗಿರ ಮಧ್ಯದಲ್ಲಿ ಅವಳು ಎತ್ಕಾಣಿಸ್ಬೇಕು ಅಂದ್ರೆ ಅವಳ ಪಕ್ಕ ಅವಳ ಫ್ರೆಂಡ್ಸ್ ಇರಬೇಕು. ಸೊ ಹಾಗಾಗಿ ಕ್ಯಾರೆಕ್ಟರ್ಸ್ ಅಫ್ಕೋರ್ಸ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗ್ಬೇಕು, ಹೀರೋಯಿನ್ ಅಲ್ಲ, ಒಳ್ಳೆ ಕ್ಯಾರೆಕ್ಟರ್ ಸಿಗ್ಬೇಕು. ನಾವೆಲ್ಲ ರಂಗಭೂಮಿಲಿ ಬಂದು ಆ್ಯಕ್ಟಿಂಗ್ ಕಲಿತು ಏನು ಮಾಡಬೇಕು, ಏನು ಮಾಡ್ಬೋದು ಅಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀವಿ. ಆ್ಯಂಡ್ ಇವಾಗ ಒಂದೊಂದು ಸ್ಟೇಜಿಗೆ ಬಂದಿದ್ದೀವಿ, ಇಷ್ಟು ಹಂಬಲ್ ಆಗಿದ್ದೀವಿ. ನೀವು ಐ ಥಿಂಕ್ ಆ ಥರ ಸ್ಟ್ರಗಲಲ್ಲಿ ಬಂದಿರೋರನ್ನ ನೀವು ಇಂಟರ್ವ್ಯೂ ತಗೊಂಡು, ಆ್ಯಂಡ್ ಇವಾಗ ಬರೀ ಇನ್ಸ್ಟಾಗ್ರಾಮಲ್ಲಿ ಕೂತ್ಕೊಂಡು ರೀಲ್ಸ್ ಮಾಡಿ ಎಲ್ಲರೂ ಅಲ್ಲ, ನಾನು ಜನರಲ್ ಆಗಿ ಮೋಸ್ಟ್ ಪಟ್ಟಂತ ಸಕ್ಸಸ್ ಸಿಕ್ಕಿರುತ್ತೆ ನೋಡಿ, ಪಟ್ಟಂತ ಓವರ್ ನೈಟ್ ಸಕ್ಸಸ್. ಅವ್ರಿಗೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರಲ್ಲ. ಆ್ಯಂಡ್ ಅವ್ರು ಮಾಡ್ತಿರುವಂಥ ಪಾತ್ರಕ್ಕಾಗಿರಲಿ ಅಥವಾ ಅವ್ರಿಗೆ ಸಿಕ್ಕಿರುವಂಥ ಕೆಲಸಕ್ಕಾಗಿರಲಿ ಅವ್ರು ಜಸ್ಟಿಫಿಕೇಶನ್ ಕೊಡ್ತಿರ್ತಾರ? ಖಂಡಿತವಾಗ್ಲೂ ಇಲ್ಲ. ನಾನಂತೂ ಒಪ್ಕೊಳ್ಳೋದೇ ಇಲ್ಲ ಅವ್ರು ಜಸ್ಟಿಫಿಕೇಶನ್ ಕೊಡ್ತಾರೆ ಅಂತ. ಸೊ ಹಾಗಾಗಿ ಪ್ರಿಪ್ರೇಷನ್ ಇದೆ. ಆ್ಯಂಡ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಮೊಬೈಲ್ ಫೋನ್ ಇದ್ದರೆ ಸಾಕು ಸರ್,
ಇಟ್ ಮೀಡಿಯಾ ಹಸ್ ಬಿಕಮ್ ಸೋ ಈಸಿ ಟು ಎವ್ರಿಬಡಿ. ಇವಾಗ ಮುಂಚೆ ಆದರೆ ಒಂದು ಟಿ ವಿಲಿ ಬರಬೇಕು ಅಂದರೆ ಕ್ಯಾಮ್ರಾ ಬೇಕು, ಆ್ಯಕ್ಟಿಂಗ್ ಮಾಡಬೇಕು. ಇವಾಗ ಅವೆಲ್ಲ ಅವಶ್ಯಕತೆನೇ ಇಲ್ಲ, ಮೊಬೈಲ್ ಇಟ್ಕೊಂಡು ರೀಲ್ಸ್ ಮಾಡಿಬಿಡ್ತಾರೆ. ಆ್ಯಂಡ್ ಎಲ್ಲೋ ನನಗನ್ಸುತ್ತೆ ಈ ಥರ ಒಂದು ಕ್ಯಾಟಗರಿ ಆರ್ಟಿಸ್ಟ್, ಐ ವೋಂಟ್ ಟೇಕ್ ದಮ್ ಆಸ್ ಆರ್ಟಿಸ್ಟ್, ಇನ್ಫ್ಲುಯೆನ್ಸರ್ಸ್ ಆರ್ ಎನಿಬಡಿ, ನಾಟ್ ಈವನ್ ಇನ್ಫ್ಲುಯೆನ್ಸರ್ಸ್, ಗ್ರೂಪ್ ಆಫ್ ಪೀಪಲ್ ಇಂದ ಸಿ ನಾನು at a point even I am also an influencer, so I would not name them like that. Group of people ಇಂದ ಏನಾಗಿದೆ ಅಂದರೆ ಆಕ್ಟರ್ಸ್ಗಳಿಗೆ ಅಥವಾ ರಂಗಭೂಮಿ ಕಲಾವಿದರಿಗೆ ಅಥವಾ ನಾವು ಕಲ್ತ್ಕೊಂಡ್ಬಂದಿರುವಂಥ ವಿದ್ಯೆಗೆ ಎಲ್ಲೋ ಅವಮಾನ ಆಗಿದೆ ಅಂತ ನನಗೆ ತುಂಬ ಅವಮಾನ ಆಗಿದೆ. ಯಾಕೆಂದ್ರೆ ನಾವು ಇಷ್ಟು ಕಷ್ಟಪಟ್ಕೊಂಡು ಮಾಡ್ಕೊಂಡು ಬಂದಿರೋದಕ್ಕೆ ಅಲ್ವಾ. ಆ್ಯಂಡ್ ಆರ್ ಯು ಜಸ್ಟಿಫೈಯಿಂಗ್ ವಾಟ್ ಯು ಆರ್ ಡೂಯಿಂಗ್? ಕ್ರಿಂಜ್ ಅಲ್ಲಿ ವಿಡಿಯೋಸ್ ಮಾಡ್ತಾರೆ ಆ್ಯಂಡ್ ದೇ ಸಿ ಇಟ್ ಆಸ್ ಆಕ್ಟಿಂಗ್. ಸೊ ಐ ಥಿಂಕ್ somewhere I felt that. ಬಟ್ ಇದನ್ನು ಯಾರು ಪ್ರಶ್ನೆ ಮಾಡಿಲ್ಲ, ಇದು ಒಂಥರ ದೊಡ್ಡ ವಿಚಾರ. ಇದನ್ನು ಯಾರು ಪ್ರಶ್ನೆ ಮಾಡಿಲ್ಲ ಅಥವಾ ರಂಗಭೂಮಿ ಕಲಾವಿದರುಗಳು ಕೇಳ್ತಾ ಇಲ್ಲ. ಯಾರು ಒಬ್ಬ ಹೀರೋ ಆಗಲಿ ಹೀರೋಯಿನ್ ಆಗಲಿ ಒಂದು ಲೀಡ್ ತಗೊಂಡು ದೇ ಕುಡ್ ಹ್ಯಾವ್ ಡನ್ ಅ ಪ್ರಮೋಷನ್ ದಟ್ ನೋಡಿಪ್ಪ ರಂಗಭೂಮಿ ಕಲಾವಿದರಂದ್ರೆ ಹೀಗೆ, ಕಲಾವಿದರಂದ್ರೆ ಹೀಗೆ. ಸೊ ದರ್ ಇಸ್ ಅ ಡಿಫ್ರೆನ್ಸಿಯೇಷನ್. ಯಾಕೆ ಆ ಪ್ರಯತ್ನ ಮಾಡಿಲ್ಲ? ಮೋಸ್ಟ್ ಆಫ್ ದ ಮಾರ್ಕೆಟಿಂಗ್ ಬರ್ತಿರೋಲ್ಲ ಇವಾಗ ಆ ಥರ ಇದೆ, ಮೊಬೈಲಿಂದ ಬಂದಿರುವಂಥ ಪ್ರತಿಭೆಗಳಾಗಿರೋ ಕಾರಣ ಅವರೇ ಬಂದ್ಬಿಟ್ಟು ಅವರೆಲ್ಲ ಅವರೇ ತೊಡ್ಕೋತಾರೆ. ನಾನು ಹೇಳ್ತಿರೋದು ನಿಮ್ಮ ಸೀನಿಯರ್ ಲೀಡರ್ಸ್, ಹೀರೋಯಿನ್ಸ್ಗಳು ಅಥವಾ ಸೋ ಕಾಲ್ಡ್ ಫಿಲ್ಮ್ ಚೇಂಬರ್, ಸೋ ಕಾಲ್ಡ್ ರಂಗಭೂಮಿ, ಸೊ ಇವ್ರು ಯಾರಾದ್ರೂ ಪ್ರಶ್ನೆ ಮಾಡ್ಬೋದಾಗಿದೆ. ಯಾಕೆಂದ್ರೆ ಇವತ್ತು ಅದ್ರಂಥ ಎಸೆನ್ಸ್ ಹಾಳಾಗ್ತದೆ, ರೈಟ್ ವರ್ಡ್, ಎಸೆನ್ಸ್ ಹಾಳಾಗ್ತಾ ಇದೆ. ಇದನ್ನ ಕಾಪಾಡುವಂತಹ ಪ್ರಯತ್ನ ಯಾರು ಪಡ್ತಾ ಇಲ್ವಲ್ಲ. ಪಡ್ತಾ ಇಲ್ಲ. ಐ ನೋ ಸರ್, ಐ ಮೀನ್ ವಾಯ್ಸ್ ಔಟ್ ಮಾಡೋಕ್ಕೆ ಇದು ದೊಡ್ಡ ಮೇಜರ್ ಪ್ರಾಬ್ಲಮ್ ಅಂತ ಯಾರು ಅನ್ಸಲ್ಲ ನನ್ನ ಬಟ್ ಎಸ್ ಈಗ ನಿಮ್ಮನ್ನ ಬಿಗ್ ಬಾಸ್ಗೆ ಕರೆದಿಲ್ವಾ? ಇಲ್ಲ ಸರ್. ನೋಡಿ, ಆದರೆ ನೀವು ರೀಲ್ ಸ್ಟಾರ್ ಆಗಿದ್ರೆ ನಿಮಗೆ ಒಂದು ಆಫರ್ ಆದ್ರೂ ಬಂದಿರೋದು ಅಲ್ವಾ, ಟೆಸ್ಟ್ ಲುಕ್ ಆದ್ರೂ ಖಂಡಿತವಾಗ್ಲೂ ಇಲ್ಲ. ನಿಮ್ಗೆ ಅನ್ಸಲ್ವಾ ಇದು? ಸರ್ ನನಗೆ ಒಂದು ಏನನ್ಸುತ್ತೆ ಅಂದ್ರೆ ಇವಾಗ ಪಾಸಿಟಿವ್ಗಿಂತ ಜನಗಳಿಗೆ ನೆಗೆಟಿವ್ ಬೇಕು. ಈ ನೆಗೆಟಿವ್ ಕಾಂಟ್ರವರ್ಸಿ ಅಥವಾ ಯಾರಿಗೋ ಬೈದಿರೋದು, ಇನ್ನೊಂದೇನೋ ಯಾವ ಸ್ಕ್ಯಾಂಡಲ್ ಅಲ್ಲಿ ಆಕ್ಸಿಡೆಂಟ್ಸು, ಇಂಥದವ್ರೆ ಓ ಇವ್ರನ್ನ ಕಳ್ಕೊಳ್ಳೋಣ. ಬಟ್ ಎಷ್ಟೋ ಹಿರಿ ಕಲಾವಿದರಿರ್ತಾರೆ. ಐ ಮೀನ್ ಜನಗಳ ಮೈಂಡ್ ಸೆಟ್ ಹಂಗೆ ಇರಲ್ಲ ಸರ್. ಇವಾಗ ನಾನು ಬಂದು ನಾನು ಸಾಧು ಸಂತ ಥರ ಇರ್ತೀನಿ, ನನ್ನ ನೋಡಿ ಅಂದ್ರೆ ಯಾರು ಮಾಡ್ತಾರೆ ಅಲ್ವಾ? ನೀನ್ ಜಗಳ ಆಡ್ಬೇಕು, ನೀನ್ ಕಿರ್ಚಾಡ್ಬೇಕು, ನೀನ್ ಏನಾದ್ರೂ ಬೈಬೇಕು, ಅಲ್ಲೇ ಅಲ್ಲ ಮಸಾಲ ಇರೋದು. ಬೈತಿದ್ರೆ ಇವಾಗ ಹ್ಯೂಮನ್ ಮೈಂಡ್ ಸೆಟ್ ಎಲ್ಲ ಜಗಳ ಆಡ್ತಿದ್ರೆ ಏನದು ಜಗಳ, ಯಾರ ಮಾತಾಡ್ತಿದ್ರೆ ನಾವು ನೋಡ್ತೀವ? ಇಲ್ಲ ಅಲ್ಲ. ಸೊ ಹಾಗಾಗಿ ಆ ಥರದವ್ರು ಬೇಕಿರ್ತಾರೆ, ಹಾಗಾಗಿ ಆ ಥರದವ್ರನ್ನ ತಗೊಂಡಿರ್ತಾರೆ. ಬಟ್ ಇಟ್ಸ್ ಓಕೆ ಸರ್, ಬೇಜಾರೇ ಇಲ್ಲ. ಇಟ್ಸ್ ನಾಟ್ ಓಕೆ. ಬಟ್ ಎಲ್ಲೋ ನಿಮ್ಮ ಗಾಢವಾದ ಫೀಲಿಂಗ್ ಅಲ್ಲಿ ಎದ್ದು ಕಾಣಿಸ್ತಾ ಇದೆ. ಇಲ್ಲ, ಐ ಆಮ್ ನಾಟ್. ಬಟ್ ಟೆಲ್ ಮಿ ಆನೆಸ್ಟ್, ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಬಿಗ್ ಬಾಸ್ಗೆ ನಿಮಗೆ ಇನ್ವಿಟೇಷನ್ ಬರುತ್ತೆ ಅಂತ? ಈ ವರ್ಷನೋ ಲಾಸ್ಟ್ ವರ್ಷ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ನಿಮ್ಗೆ ಅನಿಸ್ತಾ ನಾನು ಕ್ಯಾಂಡಿಡೇಟ್ ಅಂತ? ನಾನು ಅದನ್ನ ಯೋಚನೆ ಮಾಡಿಲ್ಲ. ಅಂಡ್ ಪ್ರಾಬಬ್ಲಿ ನನಗೂ ಕಷ್ಟ ಆಗ್ಬೋದು ಅನ್ಸುತ್ತೆ ಸರ್ ಬಿಗ್ ಬಾಸ್. ಯಾಕೆ ಅಂದ್ರೆ ನನಗೆ ಆಸ್ ಐ ಟೋಲ್ಡ್ ನನಗಿರುವಂತಹ ಮೈಂಡ್ ಸೆಟ್ ಆಗಿರ್ಬೋದು ಅಥವಾ ನನಗೂ ಕೋಪ ಇದೆ, ಇಲ್ಲ ಅಂತ. ಬಟ್ ಟೇಕಿಂಗ್ ಅಕಾರ್ಡಿಂಗ್ ಅದನ್ನೆಲ್ಲ ತಗೊಂಡು ಅಷ್ಟು ಜನಗಳ ಮಧ್ಯೆ ನಾನೇನಾದ್ರು ಹೋದ್ರೆ ನಾನು ಮಂಕಾಗ್ಬಿಡ್ತೀನಿ ಅನ್ನೋ ಅಂತ ಒಂದ್ಸತಿ ನನಗೆ ಅನಿಸುತ್ತೆ. ಬಿಕಾಸ್ ಅಷ್ಟು ಮೈಂಡ್ ಸೆಟ್ ಇದೆ. ಆ್ಯಂಡ್ ಜಗಳ ಆಡಬೇಕು, ಕಿರ್ಚಾಡಬೇಕು ಅನ್ನೋಲ್ಲ, ನನಗೆ ಕಷ್ಟ ಆಗ್ಬೋದೇನೋ. ನಿಮ್ಗೆ ಆಫರ್ ಬಂದು ರಿಜೆಕ್ಟ್ ಮಾಡ್ತೀರಾ? ಐ ಥಿಂಕ್ ಅಬೌಟ್ ಇಟ್. ನಂಗೆ ಬಂದಿಲ್ಲ, ಬಂದಾಗ ಯೋಚನೆ ಮಾಡಿ. ಸರ್ ಆನ್ಸರ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲ, ನನ್ಗೆ ಎಷ್ಟೋ ಜನ ಕೇಳಿದ್ರೆ ಬಿಗ್ ಬಾಸ್ ಕರೆದ್ರೆ ಹೋಗ್ತೀರಾ ನಂತರ ಆನ್ಸರ್ ಇರಲ್ಲ ಆ ಪಾಯಿಂಟ್ ಅಲ್ಲಿ. ಇಲ್ಲ ಸರ್, ಮೇ ಬಿ. ಓಕೆ ಮೇಡಮ್, ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರ್ತಿ, ಕನ್ನಡದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ. ಬಟ್ ಕೆಲವೊಮ್ಮೆ ಎಲ್ಲಿ ಏನು ಮಾತಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೊಂದ್ಸತಿ ಕೆಲವೊಂದ್ಸತಿ ಅವ್ರು ಮರ್ತು ಹೋಗ್ತಾರೆ. ಸೊ ಹಾಗಾಗಿ ನಾನಾಗಿದ್ದರೆ ಇಗ್ನೋರ್ ಮಾಡ್ಬಿಡ್ತಿದ್ದೆ. ಇವಾಗ ನೀವು ಇಗ್ನೋರ್ ಮಾಡಿದ್ರೆ ಅವ್ರು ಬಿಡಲ್ವಲ್ಲ?
ಅಲ್ಲ ಸರ್ ಅದನ್ನ ಇಗ್ನೋರ್ ಮಾಡ್ತಿದ್ದೆ ಇಗ್ನೋರ್ ಮಾಡ್ತಿದ್ದೆ ಮಾತಾಡ್ತೀಯಾ ಮಾತಾಡು ಆಯ್ತು ಎಷ್ಟು ಮಾತಾಡ್ತೀರಾ ಕೋಪ ಬರ್ಸಕ್ಕೆ ಆಗಲ್ಲ ಆಗುತ್ತೆ ಆಗಲ್ಲ ಅಲ್ಲ ಸರ್ ಇವಾಗ ಏನ್ ಗೊತ್ತಾ ನೀವೇನೋ ಅಂದ್ರಿ ನಾನು ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ತಾನೇ ನೀವೇನೇನೋ ಅನ್ನಕ್ ಸಾಧ್ಯ ನಾನೇನು ರಿಯಾಕ್ಟ್ ಮಾಡಿಲ್ಲ ಕೂತಿದ್ಯಾ ನಾನು ಏನು ಮಾತಾಡಲ್ಲ ನೀವು ನೆಕ್ಸ್ಟ್ ಏನು ಮಾತಾಡ್ತೀರಾ ಸೊ ಐ ಥಿಂಕ್ ಇಗ್ನೋರೆನ್ಸ್ ಬಟ್ ಅದೇ ನಾನು ನೋಡಿರೋ ಹಾಗೆ ಅವ್ರದ್ದು ಕನ್ನಡದೆಲ್ಲ ನಂಗೆ ತುಂಬಾ ಇಷ್ಟ ವೇಶಿ ಟೇಕ್ ಸ್ಟ್ಯಾಂಡ್ ಫಾರ್ ಕನ್ನಡ ಅದು ಬಿಟ್ರೆ ಅದೇ ಅವ್ರ ರಕ್ಷಿತನ್ಗೇನೋ ರೇಗಿಸಿದ್ರು ಅದೊಂದು ಅದೇನೇನೋ ಇದೆ ಅದೆಲ್ಲ ನಂಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಅದ್ರ ಮೇಲೆ ಕಮೆಂಟ್ ಮಾಡಲ್ಲ ಬಟ್ ರೀಸೆಂಟ್ ಆಗಿ ಅವರು ಕಿರ್ಚಲು ಹೋಗೋದು ಪ್ರೋಮೋದಲ್ಲೆಲ್ಲ ಬರುತ್ತಲ್ಲ ಪ್ರಾಬ್ಲಿ ನಾನು ಅವ್ರನ್ನ ಇಗ್ನೋರ್ ಮಾಡ್ಬಿಟ್ಟಿದ್ದೆ ಅಷ್ಟೇ ಸರ್ ರಕ್ಷಿತಾ ಶಿ ಇಸ್ ಪ್ಲೇಯಿಂಗ್ ವೆರಿ ಸ್ಮಾರ್ಟ್ ಗೇಮ್ ನಮ್ಮ ಮಂಗಳೂರು ಕುಡಿಯಲ್ಲ ಇಲ್ಲ ಅದೆಲ್ಲೋ ಒಂದ್ ಕಡೆ ನಮ್ದು ಒಂದು ಸ್ವಾರ್ಥ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಶಿ ಇಸ್ ಪ್ಲೇಯಿಂಗ್ ವೆರಿ ಸ್ಮಾರ್ಟ್ ಗೇಮ್ ಅಂಡ್ ಐ ಥಿಂಕ್ ಈ ಮಿಕ್ಕಿದ್ದು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವರೇ ಅವಳನ್ನ ತುಳಿಯಕ್ ಹೋಗ್ಬಿಟ್ಟು ಅವರೇ ಅವಳನ್ನ ಮೇಲೆ ತೆಗಿತಿದ್ದಾರೆ ಮಂಗಳೂರು ಕುಡಿಗೆ ಅಶ್ವಿನಿ ಗೌಡ ಅವರು ಒಂದು ವರ್ಡ್ ಯೂಸ್ ಮಾಡಿದ್ರು ಶಿ ಇಸ್ ಫ್ರಮ್ ಎಸ್ ಕ್ಯಾಟಗರಿ ಅಲ್ಲ ಕನ್ನಡಪರ ಹೋರಾಟಗಾರಕ್ಕೆ ಆಗ್ಬಿಟ್ಟು ಈ ತರ ಎಲ್ಲ ಅವಹೇಳನ ಮಾಡೋದು ತುಂಬಾ ತಪ್ಪಾಗುತ್ತೆ ಅಲ್ಲಿ ನೀವು ಮಂಗಳೂರು ಅಂದ್ರಲ್ಲ ಸೊ ವಿ ವಾಂಟೆಡ್ ಟು ಗೆಟ್ ಇನ್ ಟು ದ ಕ್ಲೈಮ್ ಲೈಟ್ ನೋಡಿ ದಿಸ್ ಇಸ್ ಆಲ್ಸೋ ದೇರ್ ಬಟ್ ಆಕ್ಚುಲಿ ನಾವು ಸೊ ಐ ಥಿಂಕ್ ಅವ್ರ ಎಸ್ ಅನ್ನೋದು ಶಿ ಇಸ್ ಫ್ರಮ್ ಸೂಪರ್ ಸ್ಟಾರ್ ಕ್ಯಾಟಗರಿ ಸೂಪರ್ ಸ್ಟಾರ್ ದಿಸ್ ಕ್ಯಾನ್ ಬಿ ಅಸ್ಯೂಮ್ಡ್ ಶಿ ಇಸ್ ವೆರಿ ಐ ಥಿಂಕ್ ಅದೇ ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ ಸರ್ ಇವ್ರುಗಳು ಪಾಪ ಹುಡ್ಗಿನ್ ಕೆಳಗ್ ಹಾಕಕ್ ಹೋಗ್ಬಿಟ್ಟು ಅವರ ವ್ಯಕ್ತಿತ್ವನ ಅವರೇ ಕೆಳಗ್ ನಿಲ್ಲಿಸ್ಕೊಂತಾರೆ ಅವರೇ ಅವ್ರನ್ನ ಎತ್ತಿಡಿತಿದ್ದಾರೆ ಎಷ್ಟು ಜನ ಆಚೆ ಕಡೆಯಿಂದ ಅವ್ರಿಗೆ ಸಪೋರ್ಟರ್ಸ್ ಸಿಕ್ಕಿದ್ರು ಆ ಒಂದು ಇನ್ಸಿಡೆಂಟ್ ಆದಾಗಿದ್ದ ಸೊ ಹಾಗಾಗಿ ಐ ಥಿಂಕ್ ಅವ್ರ ಹೇಟರ್ಸ್ ಒಳಗೆ ಇನ್ನೂ ಜಾಸ್ತಿ ಆದ್ರೆ ಐ ಥಿಂಕ್ ಫಿನಾಲವರೆಗೂ ಹೋಗ್ತಾಳೆ ರಕ್ಷಿತಾ ಹೋಗ್ಬೇಕು ಅನ್ನೋದು ನನ್ನ ಆಸೆ ಗಿಲ್ಲಿ ಸರ್ ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ಪ್ರಾಬ್ಲಮ್ ನೋಡಕ್ಕೆ ಆಗ್ತಾರೆ ಹೆಂಗ ಉರಿಸ್ತಾರೆ ಏನ್ ಗೊತ್ತಾ ಈ ಶಾಲೆ ಹಾಕ್ಬಿಟ್ಟು ಹೊಡಿತಾರೆ ಅಂತ ಗೊತ್ತಾ ಐ ಥಿಂಕ್ ಗಿಲ್ಲಿ ಇಸ್ ಡೂಯಿಂಗ್ ದ ಬೆಸ್ಟ್ ಜಾಬ್ ಒಂದು ಸಿಚುಯೇಷನ್ ಇದೆ ಜಸ್ಟ್ ಟು ಮೇಕ್ ಇಟ್ ಮೋರ್ ಸ್ಪೈಸಿ ಅಶ್ವಿನಿ ಗೌಡರು ಹೇಳ್ತಾರೆ ಏನು ಯಾವಾಗ ಬನಿಯನ್ ಹಾಕೊಂಡು ಓಡಾಡ್ತಾ ಇರ್ತೀಯಲ್ಲ ನೀನು ಯಾವ್ದು ಬನಿಯನ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತೀಯ ಅದಕ್ಕೆ ಗಿಲ್ಲಿ ಅವ್ರದ್ದು ಆನ್ಸರ್ ಏನು ಗೊತ್ತಾ ಯು ಮಸ್ಟ್ ವಾಚ್ ಐ ಥಿಂಕ್ ರೇಷ್ಮಸಿ ಹಾಕೊಂಡು ಓಡಾಡ್ತಿರ್ತಾರೆ ಹೆಣ್ಮಕ್ಳು ಸರ್ ಅದೇ ನೋಡಿ ಇವಾಗ ಏನ್ ಗೊತ್ತಾ ಮಾತಲ್ಲೇ ಹೊಡೆದಂಗ್ ಕೊಟ್ಬಿಟ್ರೆ ಸೈಲೆಂಟ್ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ ನೋಡ್ತಾ ಇದ್ದೆ ಅವ್ರು ಜೈಲಿಗೆ ಹೋಗಿರ್ತಾರೆ ಅಶ್ವಿನಿ ಅವರು ಪಾಪ ಕ್ಯಾಟಗರಿ ಅಂತ ಮಾತಾಡಿದ ಹುಡುಗಿನೇ ಹೋಗ್ಬಿಟ್ಟು ಊಟ ಕೊಡಕ್ ಟ್ರೈ ಮಾಡಿದ್ದಾಳೆ ರಕ್ಷಿತಾ ಸೊ ಇಲ್ಲ ನಾನು ಊಟ ಮಾಡಲ್ಲ ಅಂತ ಪರವಾಗಿಲ್ಲ ಬಿಡಿ ಒಂದು ದಿವಸ ಉಪವಾಸ ಇದ್ರೆ ಏನಾಗಲ್ಲ ಅಂತ ಸೊ ಐ ಥಿಂಕ್ ಅವ್ರಿಗೆ ಅವರಾಗವೇ ಪಾಪ ಇದನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ and Suraj finally ಸೂರಜ್ ಆಕ್ಚುಲಿ ಏನ್ ಗೊತ್ತಾ ಇಲ್ಲ ಮಂಗಳೂರು ಅಲ್ಲ ಬಟ್ ಏನ್ ಗೊತ್ತಾ ಸರ್ ಸೂರಜ್ ಈ ಒಂದು ರೀಸೆಂಟ್ ಎಪಿಸೋಡ್ಸ್ ಅಲ್ಲಿ ನೋಡಿದಾಗ ನಂಗೆ ಏನ್ ಅನಿಸ್ತು ಅಂದ್ರೆ ಈ ಇವ್ರದೊಂದು ಗ್ರೂಪ್ ಇದೆ ಗೊತ್ತಾ ಅಶ್ವಿನಿ ಗೌಡ ಅವರು ಇವರು ನಾನು ಬಿಗ್ ಬಾಸ್ ನೋಡೋಣ ಅಂತ ಹೇಳ್ತಾ ಇರೋದು ಹಿ ಇಸ್ ವೆರಿ ಕೇಪಬಲ್ ಹಿ ಇಸ್ ವೆರಿ ಟ್ಯಾಲೆಂಟೆಡ್ ಹಿ ಇಸ್ ವೆರಿ ಗುಡ್ ಲುಕಿಂಗ್ ಅಂಡ್ ಎಷ್ಟೋ ಜನ ನನ್ನ ಫ್ರೆಂಡ್ಸು ಹುಡುಗಿ ಫ್ರೆಂಡ್ಸು ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಸೂರಜ್ ಇಲ್ಲ ಗುಡ್ ಲುಕಿಂಗ್ ಶರ್ಟ್ ತೆಗೆದ್ಬಿಟ್ಟು ಹಿಂಡ್ಬೇಕಾದ್ರೆ ನಾವ್ ಇನ್ಮೇಲೆ ಬಿಗ್ ಬಾಸ್ ನೋಡ್ತೀವಿ ಅಂತ ಬಟ್ ಅವ್ರ ಪೊಟೆನ್ಶಿಯಲ್ ಎಲ್ಲೋ ಈ ಅಶ್ವಿನಿ ಗೌಡ ಇವ್ರ ಜೊತೆ ಎಲ್ಲ ಸೇರ್ಬಿಟ್ಟು ಫ್ಯೂಚರ್ ಅಲ್ಲಿ ಅದೆಲ್ಲೋ ಕಡಿಮೆ ಆಗ್ಬೋದೇನೋ ಅಂತ ನನಗೆ ಅನ್ಸುತ್ತೆ ಯಾಕೆಂದ್ರೆ ನಾವ್ ಯಾರ ಜೊತೆ ನಮ್ ಸ್ನೇಹ ಮಾಡ್ತೀವಿ ಯಾರು ನಮ್ಮ ಸುತ್ತಮುತ್ತ ಇರ್ತಾರೆ ನಮ್ಮ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಐ ಥಿಂಕ್ ಅವ್ರಿಗೆ ಪಾಪ ಗೊತ್ತಿರಲ್ಲ ನಾನು ಇವಾಗ ಇಲ್ಲಿಂದ ಹೇಳಿದ್ರೆ ಸೊ ಐ ಥಿಂಕ್ ಆ ಒಂದು ಗ್ರೂಪ್ ನ ಬಿಟ್ಬಿಟ್ಟು ಅವ್ರು ಇಂಡಿವಿಜುವಲ್ ಆಗಿ ಆಡಿದ್ರೆ ಅವರವರ ಕ್ಯಾರೆಕ್ಟರ್ಸ್ ನಮ್ಮನ್ನ ಯೂನಿವರ್ಸ್ ಕರ್ಕೊಳ್ಳುತ್ತೆ ಯಾವ ಸಬ್ಜೆಕ್ಟ್ ನಮ್ಗೆ ಇಂಟ್ರೆಸ್ಟ್ ಇರ್ತದೋ ಆ ಸಬ್ಜೆಕ್ಟ್ ಹತ್ರ ನಮ್ಗೆ ಕರ್ಕೊಳ್ಳುತ್ತೆ ಆ ಇಬ್ರು ಹೆಣ್ಣು ಮಕ್ಕಳು ಮಾತಾಡುವಂತಹ ಮಾತು ಸೂರಜ್ಗೆ ಅಟ್ರಾಕ್ಟ್ ಮಾಡುತ್ತೆ ಸೂರಜ್ ಅಲ್ಲಿ ಇರ್ತಾರೆ ಬೇರೆ ಟೇಬಲ್ ಅಲ್ಲಿ ಇರ್ತಾರೆ ಸೊ ಈ ಯೂನಿವರ್ಸ್ ಲಾ ಇಟ್ ಇಸ್ ನಾಟ್ ನಾನು ಹೇಳ್ತಿರೋದಲ್ಲ ಎಕ್ಸಾಂಪಲ್ ನಾವು ತುಂಬಾ ಕುಡಿತದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಸಿಗೋ ಫ್ರೆಂಡ್ಸ್ ಎಲ್ಲ ಕುಡುಕ್ರೆ ನೀವು ಕ್ರೈಮ್ ಬಗ್ಗೆ ಆಲೋಚನೆ ಮಾಡ್ತೀರಿ ನೀವು ಮತ್ತೆ ಸರೌಂಡಿಂಗ್ ಬರೋರು ಕ್ರೈಮ್ ಸೊ ಇಟ್ ಇಸ್ ದಟ್ ವಾಟ್ ಯು ಪ್ರೆಟೆಂಡ್ ಟು ಆಸ್ಕ್ ಫಾರ್ ಯು ವಿಲ್ ಗೆಟ್ ದ ಸೇಮ್ ಥಿಂಗ್ ಸೊ ಹಾಗಾಗಿ ಸೂರಜ್ ಅವರಿಗೆ ಅಲ್ಲೇ ಕಳ್ಸೋಣ ಬೇಡ ಸೂರಜ್
ಪ್ರತಿ ಪ್ರಾಜೆಕ್ಟ್ ಅಲ್ಲಿ ಡಿಫ್ರೆಂಟ್ ಲುಕ್ ಟೆಸ್ಟ್ಗಳಾಗುತ್ತೆ. ಮತ್ತೆ ಲುಕ್ ಟೆಸ್ಟ್ ಹೇಗೆ ನಡೀತದೆ? ಹೌದು, ಲುಕ್ ಟೆಸ್ಟ್ಗಳು ಪ್ರತಿ ಪ್ರಾಜೆಕ್ಟಲ್ಲೂ ಆಗುತ್ತೆ. ಬಿಕಾಸ್ ಪ್ರತಿ ಕ್ಯಾರೆಕ್ಟರ್ಸು ಬೇರೆ ಬೇರೆ ಇರುತ್ತೆ, ಒಂದೇ ಸೀರಿಯಲ್ ಒಂದೇ ಕ್ಯಾರೆಕ್ಟರ್ ಇರಲ್ಲ. ಲುಕ್ ಟೆಸ್ಟ್ಗೆ ಫಸ್ಟ್ ಕಾಸ್ಟ್ಯೂಮ್ಸ್. ಇವಾಗ ನಾನು ಪ್ರೀವಿಯಸ್ ಸೀರಿಯಲ್ ಲಂಗ ದಾವಣಿ ಹಾಕೊಂಡಿದ್ದೆ. ಸೊ ಆ ಲುಕ್ ಟೆಸ್ಟ್ ಹೋದಾಗ ಲಂಗ ದಾವಣಿ, ಹಳ್ಳಿ ಭಾಷೆ, ಹಾಸನ್ ಸ್ಲ್ಯಾಂಗ್ ಕನ್ನಡ ಎಲ್ಲ ಬರ್ತದೆ ಹೋಗ್ತದೆ ಈ ಥರ. ಇವಾಗ ನಾನು ಮಾಡ್ತಿರೋದು ಇಟ್ಸ್ ಅ ಹೈಲಿ ಪಾಶ್ ಕ್ಯಾರೆಕ್ಟರ್. ಸೊ ಐ ಆಮ್ ಫ್ರಮ್ ಅ ವೆರಿ ರಿಚ್ ಫ್ಯಾಮಿಲಿ, ಫುಲ್ಲು ಇಂಗ್ಲಿಷ್, ಲೈಕ್ right? I have to talk only in English. So ಹಾಗಾಗಿ ಅಲ್ಲಿ ಡ್ರೆಸ್ ಚೇಂಜ್ ಆಗುತ್ತೆ, ನನ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗುತ್ತೆ. ಒಂದು ಹಳ್ಳಿ ಪಾತ್ರದಲ್ಲಿ ಮಾಡ್ಕೊಂಡು ಬಂದಿರೋಳು ಒಂದು ಪಾಶ್ ಕ್ಯಾರೆಕ್ಟರ್ ಮಾಡಬೇಕು ಅಂದರೆ ಚಾನಲ್ ಅವ್ರಿಗೂ ಗೊತ್ತಿರಬೇಕು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಸೊ ಯೂಶಲಿ ಲುಕ್ ಟೆಸ್ಟ್ ಇದ್ದಾಗ ಒಂದು ಡೈಲಾಗ್ ಇರುತ್ತೆ, ಕಾಸ್ಟ್ಯೂಮ್ ಅದೇ ಆ ಕ್ಯಾರೆಕ್ಟರ್ಗೆ ಏನು ಬೇಕು ಕಾಸ್ಟ್ಯೂಮ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮಾಡ್ತೀವಿ. ಒಂದು ವಿಡಿಯೋ ಮಾಡ್ಕೊತಾರೆ, ರೆಕಾರ್ಡ್ ಇಟ್ ಅಂಡ್ ಸೆಂಡ್ ಇಟ್. ಯಾರು ಬೇರೆ ಮಾಡ್ತಾರೆ ಈ ಕಾಸ್ಟ್ ಎಲ್ಲ ನಾನೇ ಸರಿ. ಅಂಡ್ ಆ ಥರ ಮಾಡಿದ್ರೆ ಪ್ರತಿಯೊಬ್ಬ ನಟಿಗೂ ತುಂಬ ಕಷ್ಟ ಆಗುತ್ತೆ. ಇಲ್ಲ, ಆಕ್ಚುಲಿ ಏನು ಗೊತ್ತಾ ಸರ್, ಐ ಮೀನ್ ದೇ ಪೇ ವೆಲ್. ದುಡ್ಡು ಕಡಿಮೆ ಇರೋದು ಮೋಸ್ಟ್ ಪ್ರಾಬ್ಲಮ್. ನಂಗೆ ಸ್ಟಾರ್ಟಿಂಗಲ್ಲಿ ಅನ್ಸೋದು, ನಾನು ವಾಸ್ ಅ ಫ್ರೆಶರ್, ನನಗೆ ಪೇಮೆಂಟ್ ತುಂಬ ಕಡಿಮೆ. ಅಲ್ಲ, ಈಗ ಎಕ್ಸಾಂಪಲ್ ನೀವು 4-5 ಪ್ರಾಜೆಕ್ಟ್ ಮಾಡಿದ್ರೆ ನಿಮಗೆ ದಟ್ ಲುಕ್ಸ್ ಟು ಬಿ ಅಪೀರೆನ್ಸ್. ಬಟ್ ಸಂಬಡಿ ಹೂ ಇಸ್ ರೆಗ್ಯುಲರ್ಲಿ ಫೇಲ್ ಆಗಿ ತುಂಬಾ ಕಷ್ಟ. ಪ್ರತಿ ಕಡೆ ನೀವು ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಇನ್ವೆಸ್ಟ್ ಮೋರ್ ಆನ್ ಯುವರ್ ಸೆಲ್ಫ್. ಹೌದು, ಇನ್ವೆಸ್ಟ್ ಆನ್ ಯುವರ್ ಕಾಸ್ಟ್ಯೂಮ್ಸ್. ಇವಾಗ ನಮಗೆ ಕಷ್ಟ ಇದೆ, ನಾವು ಹೇಳ್ಬೋದು, ಚಾನಲ್ ಅರ್ಥ ಮಾಡ್ಕೊತಾರೆ, ಓಕೆ. ಬಟ್ ಒಂದು ಪಾಯಿಂಟಲ್ಲಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಸ್ಕ್ರೀನ್ ಮೇಲೆ. ಸೊ ಸೀರಿಯಲ್ಸಲ್ಲಿ ಯೂಶಲಿ ಯಾರು ಕಾಸ್ಟ್ಯೂಮ್ ಕೊಡೋದು, ಮೂವೀಸಲ್ಲಿ ಮಾತ್ರ ಅಲ್ಲ ಆಗೋದು, ಸೀರಿಯಲ್ಸಲ್ಲಿ ಯಾರು ಕೊಡೋದು ಸರ್. ಆ್ಯಂಡ್ ಸ್ಟಾರ್ಟಿಂಗ್ ಅದೇ ಒಂದೆರಡು ಪ್ರಾಜೆಕ್ಟ್ ಕಷ್ಟ ಆಗ್ಬೋದು, ಬಟ್ ಆಮೇಲೆ ಹೋಗ್ತಾ ಫಸ್ಟ್ ಪ್ರಾಜೆಕ್ಟಲ್ಲಿ ಇದ್ದಿದ್ದು ಬಟ್ಟೆನ ಥರ್ಡ್ ಪ್ರಾಜೆಕ್ಟ್ ಹಾಕೋಬೋದು, ಸೆಕೆಂಡ್ ಪ್ರಾಜೆಕ್ಟ್ ಫೋರ್ತ್ ಪ್ರಾಜೆಕ್ಟ್ ಹಾಕೋಬೋದು ಅಷ್ಟೇ. ಹಂಗೆ ಮಾಡ್ತೀವಿ. ಅಪಾರ್ಟ್ ಫ್ರಮ್ ಆ್ಯಕ್ಟಿಂಗ್ ಬೇರೆ ಏನು ಮಾಡ್ತೀನಿ ಸರ್? ನಾನು MBA ಮುಗಿಸಿದ್ದೀನಿ. ಸೊ ಐ ವಾಸ್ ವರ್ಕಿಂಗ್ ಫಾರ್ ಕಂಪನಿ. ನನಗೆ ಯಾಕೋ ರ್ಯಾಟ್ ಲೈಫ್ ಇಷ್ಟ ಆಗಿಲ್ಲ. ಬೆಳಿಗ್ಗೆ ಹೋಗು, ಕೆಲಸ ಮಾಡು, ಕೂತ್ಕೋ, ಲೈಫೇ ಯಾಕೋ ನನಗೆ ಜಿಗುಪ್ಸೆ ಬರೋಕ್ಕೆ ಶುರು ಆಗೋದು ಸರ್ ಜೀವನದಲ್ಲಿ. ಯಾವತ್ತೂ ಒಂದು ಅನ್ಸಿರ್ಲಿಲ್ಲ. ಐ ಹ್ಯಾವ್ ಸೀನ್ ದ ವರ್ಸ್ಟ್ ಆಫ್ ವರ್ಸ್ಟ್ ಇನ್ ಮೈ ಲೈಫ್. IT ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಾದ್ರೆ ಅನ್ಸ್ಬಿಡ್ತು. ನೋ ಅಫೆನ್ಸ್ ಟು IT ಪೀಪಲ್, ನೀವು ಮಾಡ್ತಿರೋಂಥ ಕೆಲಸ ಧರ್ಮ ಬಟ್ ನಂಗೆ ಆಗಲಿಲ್ಲ. ಸೊ ನಾನು ಬಿಟ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ ಫ್ಯೂಚರ್ ಏನು. ಓಕೆ, ಈ ಇಂಡಸ್ಟ್ರಿ ಏನು ಗೊತ್ತಾ ಸರ್, ಏಜ್ ಇರೋವರೆಗೂ, ಬ್ಯೂಟಿ ಇರೋವರೆಗೂ. ಎಷ್ಟೋ ಆರ್ಟಿಸ್ಟ್ ಪಾಪ ಒಂದು ಇವಾಗ ನಾನೇ ಇನ್ನೊಂದು 2-3 ಇಯರ್ಸ್ ಡೌನ್ ದ ಲೈನ್ ಅಕ್ಕ ಅಮ್ಮ ಕ್ಯಾರೆಕ್ಟರ್ ಕರೀತಾರೆ ನನ್ನ. ಸೊ ಹಾಗಾಗಿ ವಾಟ್ಸ್ ಫ್ಯೂಚರ್ ಅಂತ ಅಂದ್ಕೊಂಡಾಗ ನನಗೆ ಐ ವಾಂಟೆಡ್ ಟು ಟೇಕ್ ಅಪ್ ಲಾ. ಸೊ ಇವಾಗ ಲಾ ಓದ್ತಾ ಇದ್ದೀನಿ ಶೇಷಾದ್ರಿಪುರಂ ಕಾಲೇಜಲ್ಲಿ. ಆಲ್ಸೋ ಪ್ರಾಕ್ಟೀಸಿಂಗ್ ಲಾ, ಕ್ರಿಮಿನಲ್ ಲಾ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಹಾಗಾಗಿ ನನ್ನ ಅಪಾರ್ಟ್ ಫ್ರಮ್ ಆಕ್ಟಿಂಗ್ ಐ ಆಮ್ ಅ ಲಾಯರ್. ಲೈನಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಮೇಲ್ ಕೊಡ್ಸೋದು. ನಾನು ಮಾಡೋ ವಾದ ವಿವಾದದ ಮೇಲೆ ನಡೆಯುತ್ತೆ ಅದು. ಸೊ ಲಾ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ಯಾರು ತುಂಬಾ ಹಾನೆಸ್ಟ್ ಆಗಿ ನನಗೆ ಅದೇ ಒಂದೊಂದ್ಸತಿ ಬೇಜಾರಾಗ್ತಾ ಇರುತ್ತೆ. ಈಗ ಹೇಳ್ಬೇಕು ಹೇಳ್ಬಾರ್ದು, ಎಷ್ಟೋ ಹುಡುಗಿರು ಕಾಸಿರೋನ ಬಾಯ್ ಫ್ರೆಂಡ್ ಮಾಡ್ಕೊಂತಾರೆ, ಅಥವಾ ಕಾಸ್ಗೋಸ್ಕರ ಬಾಯ್ ಫ್ರೆಂಡ್ ಮಾಡ್ಕೊಂತಾರೆ, ತಿರ್ಗಾಡಕ್ ಬಾಯ್ ಫ್ರೆಂಡ್ ಮಾಡ್ಕೊಂತಾರೆ. ಏನೋ ಓಕೆ ಲೈಫಲ್ಲಿ ಚಿಲ್ ಆಗಿರ್ಬೇಕು ಅನ್ನೋದು. ನಾನು ಮದುವೆ ಆಗ್ಬೇಕು ಅಂತ ಯಾರಾದ್ರೂ ಹುಡ್ಕೋದ್ರೂ ಯಾರು ಸಿಗಲ್ಲ ನನಗೆ. ಆಕ್ಚುಲಿ ಅದು ಒಳ್ಳೆ ಇದೆಲ್ಲ, ಇದು ಮ್ಯಾರೇಜ್ ಪ್ರಾಡಕ್ಟಾ, ಡೇಟಿಂಗ್ ಪ್ರಾಡಕ್ಟಾ, ಮ್ಯಾರೇಜ್ ಪ್ರಾಡಕ್ಟಾ ಅಂತ. ನಾನು ಆಕ್ಚುಲಿ ಪಕ್ಕಾ ಮ್ಯಾರೇಜ್ ಪ್ರಾಡಕ್ಟ್. ಅವ್ರಿಗೆ ನನಗೆ ಯಾರು ಸಿಕ್ಕಿಲ್ಲ. ಅಂಡ್ ನಂದೇನು ತೀರಾ ಎಕ್ಸ್ಪೆಕ್ಟೇಷನ್ಸು ಇಲ್ಲ. ಐ ವಾಂಟ್ ಟು ಮ್ಯಾರಿ ಸಂಬಡಿ ಹೂ ಇಸ್ ಗ್ರೋಯಿಂಗ್ ಇನ್ ಹಿಸ್ ಲೈಫ್. ಇವಾಗ ಜೀವನ ಕಟ್ಕೊತಿರೋ ಒಳ್ಳೆ ಜ್ಯೋತಿಷಿ ನೋಡಿ ಚೆಕ್ ಮಾಡ್ತಾನೆ ಏನೋ ದೋಷ ಸರ್. ಅಂಡ್ ಅದಕ್ಕಿಂತ ಇದು ನನ್ನ ಇಚ್ಛೆ ಮೇಲೆನೆ ನಾನು ಸಿಂಗಲ್ ಆಗಿರೋದು ಲೈಫಲ್ಲಿ. ಬಿಕಾಸ್ ನನಗೆ ಮಾಡಕ್ ತುಂಬಾ ಕೆಲಸ ಇದೆ. ಅದ್ರ ಮಧ್ಯೆ ಒಬ್ಬ ಹುಡುಗನಿಗೆ ಟೈಮ್ ಕೊಟ್ಟು ಅವನ್ನ ಸುಧಾರಿಸಿ, ನನ್ನನ್ನ ಸುಧಾರಿಸಿ. And actually it kills most of your time and energy and mental health. And relationship ವರ್ಕ್ ಆಗ್ಬೇಕಾದ್ರೆ ಟೈಮ್ ಕೊಡ್ಲೇಬೇಕು. ನೀನೆಲ್ಲೋ ಒಂದ್ ಕಡೆ ಇರೋ, ನಾನೆಲ್ಲೋ ಒಂದ್ ಕಡೆ, ಅದೇನ್ ವರ್ಕ್ ಆಗಲ್ಲ. ಸಿಚುವೇಶನ್ಶಿಪ್ ನನಗೆ ಅದು ಬೇಡ. ಸೊ ಹಾಗಾಗಿ ನೋಡೋಣ, ಈ ಲೈಫಲ್ಲಿ ನಾನೊಂದು ಅನ್ಕೊಂಡಿರೋದು ಸರ್, ನಾವು ಅನ್ಕೊಂಡಾಗ ಏನೂ ಆಗಲ್ಲ. ನಾವು ಬೇಕು ಅಂತಿದ್ದು ಏನೂ ಸಿಗಲ್ಲ. ನಮಗೆ ಬೇಡ ಅಂತಿದ್ದೆ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಲೈಫಲ್ಲಿ ಸಿಗಲ್ಲ. ಈಗ ಯಾಕೆ ತಲೆ ಕೆಡಿಸ್ಕೊಂಡು ಬೇರೆ ಹೆಣ್ಮಕ್ಳು ಇಂಟರ್ವ್ಯೂ ಹೋಗ್ತಾ ಇದ್ದಾಗ ಈ ಹುಡುಗಿ ಸಕ್ಸಸ್ ಆಗಿದ್ದಕ್ಕೆ ಕಾರಣ ಏನಿರ್ಬೋದು ಅಂತ ಅನ್ಕೊಂತಾರೆ. ನಿಮ್ಮ ಪ್ರಕಾರ ಏನಿರ್ಬೋದು? ನಾನು ಸಕ್ಸಸ್ ಆಗಿರೋದಕ್ಕೆ ನನ್ನ ಹಾರ್ಡ್ ವರ್ಕ್.
ನನ್ನ ಪರ್ಸಿಸ್ಟೆನ್ಸ್, ನನ್ನ ಕ್ಯಾರೆಕ್ಟರ್, ನಾನು ಬೆಳ್ಕೊಂಡು ಬಂದಿರುವಂಥ ಜಸ್ಟ್ ಮೈ ಹಾರ್ಡ್ ವರ್ಕ್. ಈ ಹಾರ್ಡ್ ವರ್ಕ್ ಅಂದ್ರೆ ಏನು ಅನ್ನೋ ಎಕ್ಸ್ಪ್ಲೈನ್ ಮಾಡೋರು ಯಾರು ಗಮನಿಸಿಲ್ಲ. ಇಟ್ಸ್ ಎ ಹಾರ್ಡ್ ವರ್ಕ್. ಅದನ್ಸೆ ದೇ ಹಾರ್ಡ್ ವರ್ಕ್ ಅದನ್ನ ಜನರು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಯಾರೋ ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ ಬಿಡಮ್ಮ ನೀನು ಯಾಕೆ ಹಾರ್ಡ್ ವರ್ಕ್ ಮಾಡ್ತೀಯಾ, ನಾನು ಇದನ್ನು ಕಾಪಾಡೋಕ್ಕೆ, ನಾನು ಆಗ್ತೀನಿ ದೇವರು. ಸೊ ದೇ ರಿಯಲಿ ಡೋಂಟ್ ಗೆಟ್ ದಟ್ ಎಸೆನ್ಸ್ ಆಫ್ ಹಾರ್ಡ್ ವರ್ಕ್. ಆಮೇಲೆ ನಮ್ಮ ಜನರೇಷನ್ ಇತ್ತಲ್ಲ ಅದು ಗೊತ್ತಿದೆ ಹಾರ್ಡ್ ವರ್ಕ್ ಏನು ಅಂದರೆ. ಬಟ್ ಈಗಿನ ಹಾರ್ಡ್ ವರ್ಕ್ ಏನು ಅಂತ ಅಂದರೆ ಚಾಟ್ ಜಿಪಿಟಿ. ಸೊ ಆಮೇಲೆ ನಾನು ಚಾಟ್ ಜಿಪಿಟಿ ಯೂಸ್ ಮಾಡ್ತೀನಿ. ನಾಟ್ ಟು ದಟ್ ಎಕ್ಸ್ಟೆಂಟ್, ನಾಟ್ ಟು ದಟ್ ಎಕ್ಸ್ಟೆಂಟ್. ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ, ಕಾರಣ ಏನು ಅಂತ ಕೇಳುವಂತ ಚಾಟ್ ಜಿಪಿಟಿ. ಓಕೆ, ಫೈನಲಿ ನೀವು ಒಂದು ಹ್ಯಾಬಿಟ್ ಅನ್ನ ತೆಗೆದಕ್ಕೆ ಆಗಲ್ಲ, ಲೈಫಲ್ಲಿ ಬಿಡಕ್ಕೆ ಆಗಿಲ್ಲ ಅನ್ನೋದು ಯಾವ್ದು ಇದೆಯಾ? ನನಗೆ ಹ್ಯಾಬಿಟ್ ಆಗಿಲ್ಲ. ಇಂಟರ್ವ್ಯೂ ಇಷ್ಟ ಆಯ್ತಾ? ಯಾವ್ದಾದ್ರು ಒಂದು ಪ್ರಶ್ನೆಗೆ ಏನು ಸುಳ್ಳಿರಲ್ಲ. ವೀಕ್ಷಕರೇ, ಇದಿಷ್ಟು ಹಬಿಕ್ನವರ ಮಾತು. ಕ್ಷೀರವಾಗಿ ಅದನ್ನು ಅಬ್ಸರ್ವ್ ಮಾಡಿ ನೋಡಿದ್ರೆ ಇದರಲ್ಲಿ ಸಾಮಾಜಿಕವಾದ ಕಳಕಳಿ ಇದೆ, ಒಂದು ಥಾಟ್ ಪ್ರೋಸೆಸ್ ಇದೆ. ಈ ಸಮಾಜದಲ್ಲಿ ನಾವು ಏನನ್ನ ಕಳ್ಕೊಂತಿದ್ದೀವಿ, ವ್ಯಾಲ್ಯೂಸ್ನ ಹೇಗೆ ಕಳ್ಕೊಂತ ಇದ್ದೀವಿ, ಹಾಗೂ ನಮ್ಮ ಜೀವನ ಎಷ್ಟು ಕಷ್ಟಪಟ್ಟು ಕಟ್ಕೊಬೇಕಾಗುತ್ತೆ, ಹಾಗೂ ಸಮಾಜದಲ್ಲಿ ಬರುವಂತಹ ಎಲ್ಲ ಅಬ್ಸ್ಟಾಕಲ್ಸು ಮೆಟ್ಲಾಗಿ ನಮ್ಮ ಸಕ್ಸಸ್ಗೆ ಒಂದು ದಾರಿ ಆಗುತ್ತೆ. ಯಾರು ಈಸಿಯಾಗಿ ಎಲ್ಲೂ ಹೋಗಿ ನಿಂತ್ಕೊಳ್ಳಲ್ಲ. ಒಂದು ಸ್ಟೇಜ್ ಮೇಲೆ ನಿಂತ್ಕೊಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದ ಶ್ರಮ ಇದೆ. ಈ ಶ್ರಮ ಎಲ್ಲವನ್ನ ಬಿಚ್ಚಿಡುವಂತಹ ಪ್ರಯತ್ನ ನಾವು ಮಾಡಿದ್ದೀವಿ. ಎಷ್ಟರ ಮಟ್ಟಿಗೆ ಅದು ನಿಮಗೆ ರೀಚ್ ಆಗುತ್ತೆ, ಯಾವ ಪಾಯಿಂಟ್ ನಿಮಗೆ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನೆಗೆಟಿವ್ ಕಮೆಂಟ್ ಮಾಡೋರು ಮಾಡ್ತಾನೆ ಇರ್ತೀರಿ. ಬಟ್ ಪಾಸಿಟಿವ್ ಆಗಿ ಯಾವುದಾದ್ರು 1% ಈ ಇಂಟರ್ವ್ಯೂಯಿಂದ ತಾವು ತಗೊಳ್ಳೋಕ್ಕಾದ್ರೆ ದಯಮಾಡಿ ತಗೊಳ್ಳಿ. ಇನ್ನು ಹೆಚ್ಚೆಚ್ಚು ಕಂಟೆಂಟ್ಗಳನ್ನು ವೀಕ್ಷಿಸೋದಕ್ಕೆ ವಿಜಯವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾವು ಮಾಡಿರುವಂತಹ ಇಂಟರ್ವ್ಯೂಗಳನ್ನು ತಾವು ವಿಶ್ಲೇಷಣೆ ಕೂಡ ಮಾಡಬಹುದು. ದಯಮಾಡಿ ತಮ್ಮ ಅಭಿಪ್ರಾಯಗಳನ್ನು ಮನಬಿಚ್ಚಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.